ಆ ಗುರುಜಿ ಕಥೆಯಿಂದ ಅಂದ್ರೆ ಈಗ ಏನಪ್ಪ ಅಂದ್ರೆ ಒಂದು ಹೆಣ್ಮಗಳು ಈಗಪ್ಪ ಅಂದ್ರೆ ತಮ್ಮ ಅಂದ್ರೆ ಈಗಿನ ಕಾಲದಲ್ಲಿ ಏನ್ ಗುರು ಗೊತ್ತಾ ಗುರುಜಿ, ಗೊತ್ತು ಗುರಿ ಇಲ್ದೇ ಇರೋರಿಗೆ ಯಾರು ಹೆಲ್ಪ್ ಮಾಡಲ್ಲ. ಹೌದು ಹೌದು ಹೌದಾ, ಯಾರು ಗುರ್ತು ಪರಿಚಯ ಇಲ್ಲ ಅಂದ್ಮೇಲೆ ₹1 ಸಹ ಕೊಡಲ್ಲ. ಬಟ್ ಅಂತ ಟೈಮಲ್ಲಿ ಆ ಹೆಣ್ಮಗು ಒಂದು ಬಡ ಹುಡುಗನ ಉದ್ಧಾರ ಮಾಡ್ಲಿಕ್ಕೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದು ತುಂಬಾ ಖುಷಿ ಆಯ್ತು. ನೋಡಿ ಅಲ್ಲಿ ಆ ಹೆಣ್ಮಗಳು ಅಂದ್ರೆ ಯಾರಿಗೋ ಹುಟ್ಟಿದ ಒಂದು ಮಗುವನ್ನ ನಾನು ಸಾಕಬೇಕು ಅಂದಾಗ ಆ ಹೆಣ್ಮಗ್ಳಿಗೆ ಭೇದ ಭಾವ ಇಲ್ಲದೆ ಹೋದ್ರು ಸಮಾಜದ ಕಳಂಕಗಳು, ಅಪವಾದಗಳು ಮತ್ತೆ ಆ ಹೆಣ್ಣು ಸ್ವಯಂ ತಮ್ಮ ಜೀವನದ ಕೆಲವು ವಿಚಾರಗಳನ್ನ ತ್ಯಾಗ ಮಾಡಿ ಆ ಮಗುವನ್ನ ಇಟ್ಕೊಂಡು ಧರ್ಮಕ್ಕೆ ನಿಲ್ಲುವುದಿದೆಯಲ್ಲ, ಅದು ಸುಲಭ ಅಲ್ಲ. ಅದ್ರ ಅಂತ ಒಂದು ಮನಸ್ಸು ಕೋಟಿ ಜನರಲ್ಲಿ ಒಬ್ರಿಗಿರುತ್ತೆ ಗುರುಜಿ, 1 ಕೋಟಿ ಜನರಲ್ಲಿ ಒಬ್ರಿಗಿರುತ್ತೆ ಆ ಮನಸ್ಸು ಆ ತಾಯಿಗಿದೆ. ಯಾಕಂದ್ರೆ ನನಗೆ ನಿಜವಾಗ್ಲೂ ಅವತ್ತು ಎಷ್ಟು ಆಶ್ಚರ್ಯ ಆಯ್ತು ಗೊತ್ತಾ ಗುರುಜಿ, ತುಂಬಾ ಅಂದ್ರೆ ತುಂಬಾ ನನಗೆ ದಿಗ್ಬಂಧ ಆಯ್ತು ಒಂದು ಕ್ಷಣ, ಇಂಥ ಹೆಣ್ಮಕ್ಳು ಇದ್ದಾರ ನಮ್ಮ ಸಮಾಜದಲ್ಲಿ ಅಂತ. ನಾನು ತುಂಬಾ ಆಲೋಚನೆ ಮಾಡಿದೀನಿ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗುರುಜಿ ಒಂದ್ ಮಾತಾಡ್ತೀನಿ, ಆ ಒಂದು ತಾಯಿಯ ಒಂದು ಕಥೆ ಪ್ರೇರಣೆ ಇಟ್ಕೊಂಡು ನಾನೊಂದು ಕಥೆಯನ್ನ ಬರಿಬೇಕಂತ ಮಾಡಿದೀನಿ. ನಾನು ಹುಟ್ಟದಾಗಿದ್ದ ನಾನು ಸಣ್ಣ 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 ಕಥೆಗಳೆಲ್ಲ ಬರೀತೇನೆ. ಆಮೇಲೆ ನಾಟಕ ಎಲ್ಲ ಬರೀತೇನೆ. ನಾನು ಸ್ವತಃ ಹಾಡುಗಳನ್ನ ಕೂಡ ಡಬ್ಬಿಂಗ್ ಮಾಡ್ತೇನೆ. ಓಹೋ, ನಿಮ್ಗೆ ಹಾಡಕ್ಕೂ ಬೇರೆ ಬರುತ್ತೆ? ಹಾಡ್ಲಿಕ್ಕೆ ಅಲ್ಪ ಸ್ವಲ್ಪ ಬರುತ್ತೆ, ಬಟ್ ಹಾಡುಗಳನ್ನ ಡಬ್ಬಿಂಗ್ ಮಾಡ್ತೀನಿ. ನಂದೇ ಓನ್ ಸಾಹಿತ್ಯದಲ್ಲಿ ಡಬ್ಬಿಂಗ್ ಮಾಡ್ತೇನೆ. ಓಕೆ, ಬೇರೆ ಭಾಷೆಯ ಹಾಡುಗಳಿಗೆ ಕನ್ನಡ ಸಾಹಿತ್ಯವನ್ನು ಬರೀತಾರೆ? ಇಲ್ಲ ಗುರುಜಿ, ನಮ್ಮದೇ ಭಾಷೆ. ಈಗ ನೋಡಿ, ಒಂದು ಹಾಡಿದೆ, ಅದಕ್ಕೆ ಒಂದು ಹಾಡಿಗೆ ಅದೇ ದಾಟಿಯಲ್ಲಿ ನಂದೇ ಸಾಹಿತ್ಯವನ್ನು ಕೊಡೋದು. ಅದೇ ಹೇಳಿದ್ದು, ಟ್ಯೂನ್ ಅದೇ, ಬಟ್ ಸಾಹಿತ್ಯ ನಿಮ್ದು. ಹೌದಲ್ಲ? ನಂದೇ ಸಾಹಿತ್ಯ ಕೊಟ್ಟು ಅದನ್ನ ರೂಪಣಿ ತರೋದು. ನಾನು ಲಾಸ್ಟ್ ಟೈಮ್ ಒಂದು ಉದ್ಯೋಗ ಖಾತ್ರಿ ಒಂದು ಯೋಜನೆಯಲ್ಲಿ ಒಂದು ಅಲ್ಲಿ ಜನರು ಯಾವ ತರ ಕೆಲಸ ಮಾಡ್ತಾರೆ, ಏನ್ ಕತೆ, ಅದನ್ನೆಲ್ಲ ನಾನು ಬರೆದು ಹಾಕಿದ್ದೆ. ಅದೆಲ್ಲ ಹಾಡಿದ್ದೆ. ಆ ಯೂಟ್ಯೂಬ್ ಚಾನಲ್ ಹಾಕಿದೀನಿ. ಒಂದು 500 ಜನ ನೋಡಿದ್ದಾರೆ. ಆಯ್ತಪ್ಪ, ಆಗ್ಲಿ, ಒಳ್ಳೆ. ಬಟ್ ನಿಮ್ ಜೊತೆ ಹಂಚ್ಕೋಬೇಕಾದ ವಿಚಾರ ಒಂದಿದೆ, ಅದಕ್ಕೋಸ್ಕರ ಕಾಲ್ ಮಾಡಿದೆ. ಹೇಳಪ್ಪ. ನಾನು ಈಗ BA ಪದವಿ ಮುಗಿಸಿ 1.5 ವರ್ಷ ಆಯ್ತು ಗುರುಜಿ. 1.5 ವರ್ಷ ಆಯ್ತು. ನನಗೆ ಸ್ವಲ್ಪ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಏನಪ್ಪಾ ಅಂದ್ರೆ ಈಗ BA ಪದವಿ ಮುಗಿಸಿದ್ದೀನಿ, ಎಲ್ಲೂ ಕೂಡ ಕೆಲಸ ಸಿಕ್ಕಿತ್ತು, ಬಟ್ ಅದು ನನಗೆ ಅಡ್ಜಸ್ಟ್ ಆಗ್ಲಿಲ್ಲ. ಒಂದ್ 6 ಮಂತ್ ಮಾಡಿದೆ, ಮತ್ತೆ ಬಂದೆ. ಊರಲ್ಲೆಲ್ಲ BA ಮುಗಿಸಿ ಕೃಷಿ ಕೆಲಸ ಮಾಡಿದ್ರೆ ಸ್ವಲ್ಪ ಜನ ಏನಂತಾರೆ, BA ಮುಗಿಸಿದಾರೆ, ಹೊಲದಲ್ಲಿ ಕೆಲಸ ಮಾಡ್ತಾ ಇದಾರೆ, ಏನ್ ಕತೆ ಒಂದು ಮುಂದೆ ಹಿಂಗೆ ಹೆಣ್ ಕೊಡ್ತಾರೆ. ಆಮೇಲೆ ನಂದೊಂದು ವೀಕ್ನೆಸ್ ಏನ್ ಗೊತ್ತಾ, ಸ್ವಲ್ಪ ಗಿಡ್ಗಿದ್ದೀನಿ, ಸ್ವಲ್ಪ ಕಪ್ಪಗಿದ್ದೀನಿ. ನೀವ್ ಕೃಷಿ ಕೆಲಸ ಮಾಡಿದ್ರೆ ಹೆಣ್ಣು ಕೊಡ್ತಾರ, ನೀವ್ ಗೌರ್ಮೆಂಟ್ ಜಾಬ್ ತಗೊಳ್ಳಿಲ್ಲ, ಸ್ವಲ್ಪ ಹೊರಗಡೆ ಜನ ಕಿರಿಕಿರಿ. ಆಮೇಲೆ ಮನೇಲಿ ಏನ್ಬಿಟ್ಟು ಮನೇಲಿ ಸಹ ಕಿರಿಕಿರಿ ಮಾಡ್ತಾರೆ. ಒಂದೊಂದ್ ದಿನ ಹೇಳ್ತಾರೆ, ಏನ್ ಕೆಲಸ ಇಲ್ಲ, ಏನಿಲ್ಲ, ಉಣ್ಣಕ್ಕೆ ಹೆಂಗ್ ಬರುತ್ತೆ ಅಂತ. ಅವೆಲ್ಲ ನೋಡಿದ್ರೆ ಶುಗರ್ ಪೇಷಂಟ್. ತಮ್ಮನು ಸಹ ಸ್ವಲ್ಪ ಪೇಷಂಟ್. ಯಾರು? ನಮ್ ತಮ್ಮ ಶುಗರ್ ಪೇಷಂಟ್. ಅಮ್ಮ ಶುಗರ್ ಪೇಷಂಟ್. ತಮ್ಮನಿಗೆ ಸ್ವಲ್ಪ ಥೈರಾಯ್ಡ್ ಗ್ರಂಥಿ ಪ್ರಾಬ್ಲಮ್ ಇದೆ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಅವ್ನಿಗೊಂದು 3 ಲಕ್ಷ ಹೋಗಿದೆ, ತೋರಿಸಿದೀವಿ. ಅಮ್ಮನಿಗೆ ಮಾತ್ರ ತುಂಬಾ ಹಣ ಹೋಗಿದ್ದೇವೆ ತೋರ್ಸ್ಲಿಕ್ಕೆ, ತುಂಬಾ ಒಂದು 10-12 ಲಕ್ಷ ಹೋಗಿದ್ದಾವೆ. ಬಟ್ ಪರವಾಗಿಲ್ಲ, ಈಗ ಚೆನ್ನಾಗಿದ್ದಾರೆ, ಮೊದ್ಲು ತೋರಿಸ್ತೇವೆ. ಅದೊಂದು ಬೇರೆ ವಿಷಯ. ಬಟ್ ಇಲ್ಲಿ ಮನೇಲಿ ಕೂಡ ಬೈತಾರೆ, ಏನಪ್ಪಾ ಕೆಲಸ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬರೀ ಅದ್ ಮಾಡ್ಬೇಕಾ, ಇದ್ ಮಾಡ್ಬೇಕಾ, ಮತ್ತೆ 8,000 10,000 ಕೊಡ್ತಾರೆ. ಅದು ಆಗತ್ತಾ ಅಂತ ಫ್ಯಾಮಿಲಿಗೆ? ಮುಂದೆ ಬರೋಳಿಗೆ ಆಗತ್ತಾ ಹೇಗೆ ಅಂತ ಅದೇ ತಿಳ್ತಲ್ಲ. ಯಾವ ಕೆಲಸ ಮಾಡ್ಬೇಕು ಏನಿಲ್ಲ, ತಲೆಯಲ್ಲಿ ತುಂಬಾ ಇದಾವೆ ಯೋಚನೆಗಳು. ಬಿಸ್ನೆಸ್ ಮಾಡೋಕಂತಿದೆ, ಅಥವಾ ಮೊಬೈಲ್ ರಿಪೇರಿ ಕಲಿಬೇಕಂತಿದೆ, ಯಾವ್ದೋ ಒಂದು ಟೆಕ್ನಿಷಿಯನ್ ಆಗ್ಬೇಕಂತಿದೆ. ಬಟ್ ಅದೆಲ್ಲ ಬಿಟ್ಟು ನನಗೆ ನಾಟಕ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು. ಎಲ್ಲಾದ್ರೂ ಒಂದು ಕಂಪ್ನಿ ಸೇರ್ಕೊಂಡ್ಬಿಡ ಅಂತ ಪ್ರಶ್ನೆ ಇದೆ. ಬಟ್ ಮನಸ್ಸು ಸಮಾಧಾನ ಇಲ್ಲ. ಬಟ್ ಅದು ಈಗ ಇದನ್ನ ಮಾಡ್ಬೇಕು ಅನ್ಕೊಂಡಿದ್ದ, ಮತ್ತೆ ಬೇರೆ ಆಲೋಚನೆ ಒಳ್ಳೇದು, ಮತ್ತೆ ಬೇರೆ ಕಡೆ ಹೋಗೋದು, ಮತ್ತೆ ಬೇರೆ ಕಡೆ. ಒಂದು ಕೆಲಸದಲ್ಲಿ ಕರೆಕ್ಟ್ ಆಗಿ ನಾನು ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಈಗ ಆಗ್ತಾ ಇದೆ ಅಂತ ತಿಳಿತಾ ಇಲ್ಲ. ಬಟ್ ನೀವೇನ್ ಆಗ್ಬೇಕು ಅನ್ನೋ ಉದ್ದೇಶದಿಂದ BA ಮಾಡಿದ್ದು? ನಾನ್ ಟೀಚರ್ ಆಗ್ಬೇಕಂತ ಉದ್ದೇಶದಿಂದ BA ಮಾಡಿದ್ದು, ಬಟ್ ಅದು ಸಾಧ್ಯ ಆಗ್ಲಿಲ್ಲ. ಎಷ್ಟು ಬಾರಿ ಪ್ರಯತ್ನ ಮಾಡಿದ್ರಿ ಟೀಚರ್ ಆಗ್ಲಿಕ್ಕೆ? ಅಂದ್ರೆ ನಾನು BA ಮುಗಿಸಿದೆ ಗುರುಜಿ. BA ಮುಗಿಸಿದ ತಕ್ಷಣ ನಾನು B.Ed ಹಚ್ಬೇಕ ಅನ್ಕೊಂಡೆ. ಬಟ್ ಮನೆಯಲ್ಲಿ ಎಲ್ಲ ಸಾಲ ಮಾಡಿ ದುಡ್ಡು ಖರ್ಚು ಮಾಡಿ ಕಲಿಸ್ತೀನಿ ಅಂತ ಹೇಳಿದ್ರು. ಬಟ್ ಆಗ್ಲಿಕ್ಕೆ BA ಸಾಲ್ದ? ಏನ್ ಗುರುಜಿ? ಶಿಕ್ಷಕರಾಗ್ಲಿಕ್ಕೆ BA ಅನ್ನೋದು ಸಾಲ್ದ ಅಥವಾ ಇಲ್ಲ ಗುರುಜಿ, B.Ed ಆಗಿರ್ಲೇಬೇಕಲ್ವಾ. ಪ್ರೈಮರಿ ಶಿಕ್ಷಕರಿಗೂ ಸಹ B.Ed ಬೇಕೇ ಬೇಕು. ಗುರುಜಿ,
ಮತ್ತೆ B.Ed ಆಗ್ಲಿಲ್ಲ ಅಂದ್ರೆ BA ಓದಿದ್ ವ್ಯರ್ಥ ಅಂತ. ವ್ಯರ್ಥ ಆಗಿದೆ. ಬಟ್ ಬೇರೆ ಕಡೆ ಎಲ್ಲಿ ಕೆಲಸನೂ ಸಿಕ್ತಿಲ್ಲ, ಸಿಕ್ತು ಒಂದ್ 8,000 ಕೊಡ್ತಾರೆ, 10,000 ಕೊಡ್ತಾರೆ, ಎಲ್ಲ ರೇಷನ್ಗೆಲ್ಲ ಇದಕ್ಕೆಲ್ಲ ಸಾಕಾಗ್ಬಿಡುತ್ತೆ. ಅಂದ್ರೆ ನೀವು ಕೊಪ್ಪಳದಲ್ಲಿ ಪ್ರಯತ್ನ ಮಾಡಿದ್ದಿರೋದು? ಹಾ, ಕೊಪ್ಪಳದಲ್ಲಿ ಪ್ರಯತ್ನ ಮಾಡಿದ್ದೀನಿ ಗುರುಜಿ. ಅಂದ್ರೆ ಮನಸ್ಸು ಏನೂ ಇಲ್ಲ. ಆಮೇಲೆ ನನಗೆ ಕೆಲವೊಂದಿಷ್ಟು ಒಂದು ಏನಪ್ಪಾ ಅಂದ್ರೆ ಒಂದು ಸಾಮಾಜಿಕ ನಾಟಕವನ್ನು ಬರೀಬೇಕಂತೇಳಿ ನಾನು 2008ರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಆ ನಾಟಕವನ್ನು ಸಾಮಾಜಿಕ ನಾಟಕ ಬರೀಬೇಕನ್ನೋ ಅಪೇಕ್ಷೆಯಿಂದ ನಾನು ಚಿಕ್ಕ ವಯಸ್ಸಲ್ಲಿ ಸಣ್ಣ ಸಣ್ಣ ನಾಟಕಗಳನ್ನ ಬರೆದು ನಂದೇ ಒಂದು ಶೈಲಿಯಲ್ಲಿ ಬರೆದು ನಾನು ಊರಿಗೆ ನಾಟ್ಯ ಪ್ರದರ್ಶನ ಮಾಡಿಸಿದ್ದೆ. ಅದಕ್ಕೆಲ್ಲ ಪ್ರೈಸ್ ಗಳೆಲ್ಲ ಬಂದಿದ್ದು. ಅದು ಸರಿ, ಅದನ್ನ ಬರೆದಾದ್ಮೇಲೆ ಒಂದು ಸಾಮಾಜಿಕ ನಾಟಕ, ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಕ್ಕಂಥ ನಾಟಕವನ್ನು ಬರಿಬೇಕಂತೇಳಿ ನಾನು ಪ್ರಯತ್ನ ಮಾಡಿದೆ. ಬಟ್ ಅದಕ್ಕೊಂದು 30 ಪೇಜ್ 40 ಪೇಜ್ ಬರೆದೆ. ಆಮೇಲೆ ನನಗೆ ಸೆಕೆಂಡ್ PUC ಮುಗಿದ ತಕ್ಷಣ ಡಿಗ್ರಿಗೆ ಹಚ್ಚಿದೆ. ಡಿಗ್ರಿಗೆ ಹಚ್ಚಿದ ತಕ್ಷಣ 3 ವರ್ಷದಲ್ಲಿ ಬರೀ ನಿರುದ್ಯೋಗ ಸಮಸ್ಯೆ ಕಾಡಿ ನಾವೆಲ್ಲ ಬರೆಯೋದು ಬಿಟ್ಬಿಟ್ಟೆ. ಬಟ್ ಊರಲ್ಲಿ ಏನಂತಾರಪ್ಪ ಅಂದ್ರೆ, ಯಾವಾಗ ಬರೀತೀಯ ನಾಟಕ, ನೀನ್ ಡ್ರೋನ್ ಪ್ರತಾಪ್ 2 ಆಗ್ತೀಯಾ, ಸುಳ್ಳು ಆಗ್ತೀಯಾ ನೀನು ಅಂತೇಳಿ ಈ ತರ ಎಲ್ಲ ಸಮಸ್ಯೆ ಕಾಡ್ತಾ ಇದೆ. ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು? ಅಂದ್ರೆ ಅವ್ರು ಯಾಕೆ ಹಂಗ ಅನ್ಲಿಕ್ಕೆ ಅಂತಿದ್ದಾರೆ ಅಂದ್ರೆ, ನೀವು ಅವರು ನೋಡಿದ್ದಾರೆ, ನಂದು ಒಂದು 30 ಪೇಜಸ್ ನೋಡಿದ್ದಾರೆ. ಅವರು ನೋಡಿರೋದು ಬೇರೆ. ಈಗ ಅವ್ರಿಗೆ ಇಲ್ಲ ನಾನು ಮುಂದೆ ಇಡೀ ಊರಿನ ಯುವಕರಿಗೆ ನಾಟಕ ಕಲಿಸ್ತೀನಿ, ನಾಟಕ ಬರೀತೀನಿ ಅಂತ ಏನ್ ನೀವು ಹೇಳ್ಕೊಂಡ್ಬಿಟ್ಟಿದ್ರ? ಇಲ್ಲ, ಹೇಳ್ಕೊಂಡಿಲ್ಲ ಗುರುಜಿ. ಅದು ನಮ್ ಹಳ್ಳಿಗಳಿಗೆ ಗೊತ್ತಾ, ಏನಾದ್ರು ಒಂದು ಸಮಾಚಾರ ಗೊತ್ತಾದ್ರೆ ಅದನ್ನ ಇನ್ನೊಬ್ರು ಶೇರ್ ಮಾಡ್ತಾರೆ, ಅದನ್ನ ಬೆಳಗರವರೆಗೆ ಆ ಸುದ್ದಿ ಹರಡಿಸ್ಬಿಡ್ತಾರೆ. ಕೇಳಿಸ್ಕೊಳಪ್ಪ, ಈಗ ಆಗಲೇ ಮಾಡಿರೋದು ಮತ್ತೆ ಮಾಡ್ತೀನಿ ಅಂತ ಹೇಳಿರೋದು ಎರಡಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ ನಾನು ಬರೀತೀನಿ ಅಂತ ಹೇಳಿಲ್ಲ ಗುರುಜಿ, ನಾನು ಬರಿತಾ ಇದ್ದೀನಿ ಅಂತ ಹೇಳಿದೀನಿ. ಬಟ್ ಯಾರೋ ಒಬ್ರು ನಾನು ಹೇಳ್ತಾ ಇರೋದು, ನಾನು ಕೆಲಸ ಪೂರ್ಣ ಆಗುವವರೆಗೂ ನಾನು ಅದನ್ನ ಈ ಮುಂಚಿತವಾಗಿ ಹೆಂಗೆ ಅವ್ರಿಗೆ ತಿಳಿಸಿರ್ತೀನಿ, ಅದ್ರ ಮೇಲೆ ಅವ್ರ ಪ್ರತಿಕ್ರಿಯೆ ಇದ್ದೇ ಇರ್ತವಲ್ಲಪ್ಪ. ಅಂದ್ರೆ ಎಲ್ಲಿ ಎಡವಟ್ಟಾಯ್ತು ಗೊತ್ತಲ್ಲ, ತಿಳಿಸಬಾರ್ದಿತ್ತು ಒಂದು. ಅಂಡ್ ಅವಾಗೇನ್ ಅಂದ್ಕೊಳ್ತಾರೆ, ಈಗ ಹಳ್ಳಿ ಕಡೆ ಹಾರ್ಮೋನಿ ಮೇಷ್ಟ್ರು ಅಂತ ಇರ್ತಾರೆ, ನಾಟಕ ಕಲಿಸ್ತಾರಲ್ಲ, ಅವ್ರ ಕೆಲ್ಸನೇ ಅದು. ಅವ್ರು ಮೊದ್ಲು ಕಲ್ತಿರ್ತಾರೆ, ಹಾರ್ಮೋನಿ ಕಲ್ತಿರ್ತಾರೆ, ಪೌರಾಣಿಕ ನಾಟಕಗಳನ್ನ ಅಭ್ಯಾಸ ಮಾಡಿರ್ತಾರೆ, ಪಾತ್ರಗಳನ್ನ ವಿಂಗಡಣೆ ಮಾಡಿಕೊಂಡು ಯಾರಿಗೆ ಯಾವ ಪಾತ್ರ ಕೊಡಬೇಕು, ಏನ್ ಸಂಭಾಷಣೆ ಎಲ್ಲ, ಅಂದ್ರೆ ಪೂರ್ತಿ ಕೆಲಸನೇ, ಅವ್ರ ಜೀವನನೇ ಅದು. ಅವ್ರನ್ನ ಯಾರು ಕೇಳಲ್ಲ, ಯಾಕಂದ್ರೆ ಅವ್ರ ಕೆಲ್ಸನೇ ಅದು. ನೀವು ಹೊಸ್ದಾಗಿ ಮಾಡ್ಲಿಕ್ಕೆ ಹೊರಟಾಗ ಮೊದಲೇ ನಾವು ತುಂಬಾ ಏನು ಅದ್ರ ಬಗ್ಗೆ ತುಂಬಾ ಬಿಲ್ಡಪ್ ಕೊಟ್ಟು ಅದ್ರ ಬಗ್ಗೆ ಹೇಳಿ ನಾನು ಮಾಡ್ಲಿಲ್ಲ ಅಂದ್ರೆ, ಏನು ಮಾಡದಲ್ಲಿ ಸುಮ್ಮನಿದ್ದಾನಲ್ಲ ಅವನಿಗಿಂತ ಕೀಳಾಗ ನಾನು ನೋಡ್ತಾರೆ. ಹೌದು ಅದೇ ಆಗಿದೆ ಅಂದ್ರೆ ಗುರುಜಿ. ಏನ್ ಗೊತ್ತಾ, ಪ್ರತಿಯೊಂದು ಓಣಿಲಿ ಹೋದ್ರು ಸಹ ನನ್ ಕಾಡಿಸ್ತಾರೆ, ಹೇಳ್ತಾರೆ. ಅಂದ್ರೆ ಕಾಡಿಸ್ತಾರೆ ಅಂದ್ರೆ ನಮ್ಗೆ ಪ್ರೆಸರ್ ಏನ್ ಕೊಡ್ತಿಲ್ಲ, ಬಟ್ ಬರ್ದಿಯಾ ಅಂತ ಕೇಳ್ತಾರೆ, ಬರೆಯಲ್ಲ ಅಂತ ಕೇಳ್ತಾರೆ, ಅವನಿನ್ ಬರಿತಾನೆ, ಅವನು ಹಿಂಗೆ ಅಂತ ಮಾತಾಡ್ತಾರೆ. ಇದರಿಂದ ಒಂದು ಪಾಠ ಕಲಿ, ಹೇಳಿ ಮಾಡುವವನಿಗಿಂತ ಹೇಳದೆ ಮಾಡುವವನು ರೂಢಿಯೊಳಗ ಉತ್ತಮ. ಗುರುಜಿ ನನಗೆ ಈಗ ಆಲ್ರೆಡಿ ಅರಿವಾಗಿದೆ, ಬಟ್ ನಾನು ಯಾರಿಗೂ ಹೇಳಿಲ್ಲ, ಅದಕ್ಕೋಸ್ಕರ. ಅದೊಂದು ವಿಚಾರ ಅಷ್ಟೇ, ಅದು ಬದುಕಿಗೂ ಅವ್ರು ಹೇಳ್ಬಿಟ್ರು ಅಂತ ನೀನು ಕುತ್ತಿಗೆ ಕುಯ್ಕೊಳಕ್ ಆಗಲ್ಲ. ಆದ್ರೆ ಸಮಾಜದಲ್ಲಿ ಬದುಕ್ತಿರೋದ್ರಿಂದ ನಾನು ಮೊದ್ಲೇ ದೇವಸ್ಥಾನ ಕಟ್ಟಿಬಿಡ್ತೀನಿ, ಮೊದ್ಲೇ ಕೆರೆ ಕಟ್ಟಿಬಿಡ್ತೀನಿ, ನಾನು ಮೊದ್ಲೇ ಹೆಂಗ್ ಮಾಡ್ತಾ ಇದೀನಿ ಹಂಗ್ ಮಾಡ್ತಾ. ಯಾಕಂದ್ರೆ ಮನುಷ್ಯನ ಆಲೋಚನೆಗಳು, ಯೋಜನೆಗಳು, ಪ್ಲಾನಿಂಗ್ಗಳು 1000 ಇರ್ಬೋದು, ಬಟ್ ವಿಧಿ ಅದನ್ನ ಪೂರ್ಣಗೊಳ್ಳಿಕ್ ಬಿಡದೆ ಇರ್ಬೋದು. ನಾನು ಟ್ರ್ಯಾಕ್ ಅಲ್ಲಿ ಇದ್ದೆ, ನಾನು ಮಾಡ್ತಿದ್ದೆ. ಬಟ್ ಏನೋ ಒಂದು ಸೆಂಟ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ. ಅದು ಏನು ನಂಗೆ ಏನಪ್ಪ ಏನಂತಾನು ಗೊತ್ತಾಗ್ಲಿಲ್ಲ. ಬಟ್ ತುಂಬಾ ಒಂದು ನಾನು ಮಾಡ್ತಿರೋದು ಹವ್ಯಾಸನೋ ವೃತ್ತಿನೋ ಅನ್ನೋ ಕ್ಲಾರಿಟಿ ಇರ್ಬೇಕು ಮೊದ್ಲು. ಗುರುಜಿ ಸುಮ್ಮನೆ ಅಂದ್ಕೊಂಡು ಇದರ್ಧ ಇದು ಬದುಕಲ್ಲ. ಹವ್ಯಾಸ ಬೇರೆ, ವೃತ್ತಿ ಬೇರೆ, ಹೌದಲ್ಲ? ನಂದು ಹವ್ಯಾಸ ಗುರುಜಿ. ಹವ್ಯಾಸಕ್ಕೆ ಹೆಂಗಿರ್ಬೇಕು ಹಂಗಿರ್ಬೇಕು. ವೃತ್ತಿ ಮಾಡ್ತಿರೋ ಒಂಥರ ಒಬ್ಬ ಸಿನಿಮಾನೇ ಬದುಕು ಅಂತ ಅನ್ಸ್ಕೊಂಡಿರೋನಿಗೆ ಅವ್ನ ಕನ್ಸು ಮನ್ಸೆಲ್ಲ ಸಿನಿಮಾನೇ. 4 ಜನ ಸಾಕ್ಬೇಕು, ರೈತ ಕೆಲಸ ಮಾಡ್ಬೇಕು, ಎಲ್ಲ ಹೋಗಿ ಬರ್ಬೇಕು, ರಾತ್ರಿ ಬಿಡುವಿನ ಸಮಯದಲ್ಲಿ ಏನೋ ಒಂಚೂರು ಬರಿಬಹುದು ಅಷ್ಟೇ ಅಂದಾಗ ನಾವು ಫುಲ್ ಟೈಮ್ ಮಾಡೋಂತರ ನಡ್ಕೊಂಡ್ರೆ ಸಮಾಜ ಅದು ನಿರೀಕ್ಷೆ ಮಾಡುತ್ತೆ. ಅರ್ಥ ಆಯ್ತಲ್ಲ? ನಾನು ಅದಕ್ಕೋಸ್ಕರ ಏನ್ ಮಾಡಿದೆ ಗುರುಜಿ, ಈ ತರ ಪ್ರಾಬ್ಲಮ್, ಈ ತರ ನನಗೆ ಹೇಳಿಸ್ತಾರೆ, ಈ ತರ ಅಂತಾರೆ ಅನ್ಕೊಂಡು ನಾನು ಹೇಳಿದ್ನಲ್ಲ ಉದ್ಯೋಗ ಖಾತ್ರಿ ಒಂದು ಯೋಜನೆಯಲ್ಲಿ ಒಂದು
ಹಾಡು ಬರೆದು ನಾನು ಹಾಡಿದೆ ಅಂತ ಹೇಳಿದ್ನಲ್ಲ. ಬಟ್ ಅದನ್ನ ಹಾಡಿದಾಗಿಂದ ನನಗೆ ಅಪ್ರಿಸಿಯೇಟ್ ಮಾಡ್ತಾರೆ, ಇಲ್ಲಪ್ಪ ಇವನ ಹತ್ರ ಇದೆ, ಕಲೆ ಇದೆ, ಬರಿತಾನೆ, ಬಟ್ ಏನೋ ಒಂದು ಪ್ರಾಬ್ಲಮ್ ಇಂದ ಸುಮ್ಮನೆ ಆಗಿರ್ಬೋದು ಅಂತೇಳಿ. ಬಟ್ ಈಗೇನು ಹೇಳ್ಸಲ್ಲ. ಬಟ್ ನಾನು ಮುಂದೆ ಆದ್ರೂ ಒಂದಿನ ಕೇಳ್ತಾರೆ, ನನಗೆ ಬರೀಲಿಕ್ಕೆ ಆಗ್ತಾ ಇಲ್ಲ, ನನಗೆ ತುಂಬಾ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಇದೆಲ್ಲ ಪರಿಹಾರ ಆದ್ರೆ ನಾನು ಬರಿಬಹುದು, ನನ್ನ ಹತ್ರ ಕೆಪಾಸಿಟಿ ಇದೆ ಅಂತ ನನಗೆ ಗೊತ್ತು. ನಾನು ಹೇಳೋದೊಂಚೂರು ಕೇಳಿಸ್. ಹಾ ಗುರುಜಿ. ಇದು ನೀನೇನ್ ಮಾಡ್ತಾ ಇದೀಯ ಅಥವಾ ಏನ್ ಪಟ 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 ನೀ ಒಳ್ಳೆ ಅವಸರ ಮಾಡ್ತಾ ಇದೊಂದು ದಾಟ್ಕೊಂಡು ಬಂದಿರೋ ನಾನು. ನಿಮ್ಮ ವಯಸ್ಸಲ್ಲಿ ದೊಡ್ಡವರು ಇದ್ರು, ಬಟ್ ನಾನು 16-15 ವಯಸ್ಸಿಗೆ ಇದನ್ನ ನೋಡ್ಬಿಟ್ಟವನು. ಯಾಕಂದ್ರೆ ನನಗೆ ಅವಾಗ ನಾನು ದೊಡ್ಡ ಸಿಂಗರ್ ಆಗಿ ಬರ್ತೀನಿ ಅಂತ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟಿದ್ದೆ. ನಾನು ಉದಯ ಮ್ಯೂಸಿಕಲ್ಲೆಲ್ಲ ಆಡ್ಬಿಟ್ಟಿದ್ದೆ. ಅದೊಂದು ವಿಡಿಯೋ ಹಿಡ್ಕೊಂಡು ಏನ್ ಬಿಲ್ಡಪ್ ಕೊಟ್ಕೊಂಡಿದ್ದು. ಆಮೇಲೆ ನನಗೆ ಸಂಗೀತ ಕ್ಷೇತ್ರ ಕೈ ಹಿಡಿಲಿಲ್ಲ, ನಾನು ಬೇರೆ ಕಡೆಗೆ ಬರಬೇಕಾಯ್ತು. ಏನು ಹೇಳ್ತಾ ಇದ್ದೀನಿ, ಮೊದಲು ನಾವು ಮಿಡಲ್ ಕ್ಲಾಸ್ ಹುಡುಗರಾಗಿ, ಈಗ ಒಬ್ಬ ಶ್ರೀಮಂತ ಮನೆಯ ಹುಡುಗ ಅಪ್ಪ ನಾನು ಸಂಗೀತ ಕಲಿಬೇಕು ಅಂತ ಅಂದರೆ ಅವನು ಸಂಗೀತದಲ್ಲಿ ಪಾಸ್ ಆಗಲಿ ಫೇಲ್ ಆಗಲಿ, ಅವನು ಅಲ್ಲೇ ನಷ್ಟ ಎದ್ದ ಹಾಳಾಗಿ ಹೋಗ್ಲಿ, ಅವ್ರ ಮನೆಗೆ ಏನೂ ನಷ್ಟ ಇಲ್ಲ, ಅವ್ರಪ್ಪ ಮಾಡಿರೋದು ಕೋಟಿ ಕೋಟಿ ಇದೆ. ಬಟ್ ನಿಮ್ಮಂತವ್ರದ್ದು ಹಂಗೆ ಆಗಲ್ಲ. ನಾವ್ ಈ ಕಡೆ ನಮ್ ಕನಸು ಈಡೇರಿಸ್ಕೊಳ್ಬೇಕು, ಬಟ್ ಬರೀ ಕನಸು ಈಡೇರಿಸ್ಕೊಳಕ್ ಹೋದ್ರೆ ಶುರುವಿನಲ್ಲಿ ಒಟ್ಟಿಗೆ ಇಟ್ಟುಟ್ಟಲ್ಲ. ನಾನೇನ್ ಮಾಡ್ತಾ ಇದ್ದೆ ಗೊತ್ತಾ, ಬೆಳಗ್ಗೆ ಹೊತ್ತು ಕಾಲ್ ಸೆಂಟರ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ರಾತ್ರಿ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತೀನಲ್ಲ, ಅಲ್ಲೇನ್ ಲಕ್ಷ ಬರ್ಲ, ಅದು ನನ್ನ ಆತ್ಮತೃಪ್ತಿ, ಅದು ಹವ್ಯಾಸ. ಏನ್ ಕಾಲ್ ಸೆಂಟ್ರಲ್ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತೀನಲ್ಲ, ಅದು ನನ್ನ ಮನೆಗೆ ಅಷ್ಟು ಅಂದ್ರೆ 6,000 ಕೊಡ್ತಿದ್ರು, ಅದು ವೃತ್ತಿ. ಅಂದ್ರೆ ನನಗೂ ಎಲ್ಲರ ತರನೇ ಫುಲ್ ಟೈಮ್ ಮಾಡ್ಬೇಕು ಅನ್ನೋ ಆಸೆ ಇದೆ, ಬಟ್ ನನ್ನ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ನಡ್ಕೊಳ್ಬೇಕು. ಹೌದಲ್ಲಪ್ಪ? ಯಾಕಂದ್ರೆ ಒಂದು ಹಂತಕ್ಕೆ ಬರೋವರೆಗೂ, ಈಗ ನೋಡಪ್ಪ, ನಾನು ಫುಲ್ ಟೈಮ್ ತಗೊಂಡು ನಾನು ಆಶ್ರಮ ಮಾಡ್ಕೊಂಡು ನಾನು ಸ್ಪಿರಿಚುವಲ್ ಅಲ್ಲಿ ನಾನು ಫುಲ್ ಟೈಮ್ ಇದ್ದೀನಿ. ಮೊದ್ಲು ಹಿಂಗೆ ಮಾಡೋಕೆ ಆಗ್ತಿರ್ಲಿಲ್ಲ. ಮೊದಲು ಒಂದು ನ್ಯೂಸ್ ಚಾನಲ್ ಕೆಲಸ ಮಾಡಿಕೊಂಡು ಸೈಡಲ್ಲಿ ರಾತ್ರಿ ಹೊತ್ತು ಮನೆಗೆ ಬಂದಾಗ ಒಂದು ವಾಯ್ಸ್ ಓವರ್ ಮಾಡಿ ಮೋಟಿವೇಶನಲ್ ವಿಡಿಯೋಸ್ನ ಎಡಿಟಿಂಗ್ ಮಾಡಿ ಬೆಳಗ್ಗೆ ಹೊತ್ತು ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದೆ. ನಿಂಗೊಂದು ಕತೆ ಹೇಳ್ತೀನಿ ನೋಡಪ್ಪ. ಹಿಂಗೆ ಒಬ್ಬ ಶ್ರೀಮಂತ ಇದ್ದ, ಅವನು ಈ ದಿನಸಿ ಅಂಗಡಿಗಳನ್ನ ತುಂಬಾ ಸುತ್ತಮುತ್ತ 10 ಊರಿಗೂ ಬಹಳ ದೊಡ್ಡ ಶ್ರೀಮಂತ. ಅವನು 10 ಊರಲ್ಲೂ 16 ದಿನಸಿ ಅಂಗಡಿಗಳಿದ್ದು. ಇರೋನ್ ಒಬ್ಬನೇ ಮಗ. ಆ ಒಬ್ಬ ಮಗನಿಗೆ ನಿಮ್ಮಂಗೆ ಸಿಂಗರ್ ಆಗಬೇಕು, ಹಾಡುಗಾರ ಆಗಬೇಕು, ಏನೋ ಅವನ ಆಸೆ ಸಿಂಗರ್ ಆಗಬೇಕು ಅಂತ. ಇರೋನೊಬ್ಬ ಮಗ ಸಿಂಗರ್ ಆಗಿ ಹೊಂಟೋದ್ರೆ ಈ ನನ್ನ ಬಿಸ್ನೆಸ್ ಅಲ್ಲಿ ಯಾರು ನೋಡ್ಕೊಳ್ತಾರೆ ಏನೋ ಭಯ ಶ್ರೀಮಂತನಿಗೆ. ಎಷ್ಟೋ ಹೇಳ್ದ, ನೋಡಪ್ಪ ನಮ್ದು ಹಿಂಗೆ ವ್ಯವಹಾರ ಎಲ್ಲ ಐತ್ ಕಣಪ್ಪ, ನೀನು ಹಾಡುಗಾರ ಅದು ಇದು ಅಂದ್ಕೊಂಡು ಹೋಗ್ಬಿಟ್ರೆ ಇಲ್ಲೆಲ್ಲ ನಷ್ಟ ಆಗುತ್ತೆ, ಆಮೇಲೆ ಬೀದಿಗೆ ಬರ್ತೀವಿ ಅಂತ ಏನ್ ಹೇಳಿದ್ರು ಆ ಹುಡುಗ ಕೇಳ್ತಾ ಇಲ್ಲ. ಅವನಿನ್ನು ಓದ್ತಾ ಇದ್ದ, 10ನೇ ಕ್ಲಾಸು 9ನೇ ಕ್ಲಾಸು ಓದ್ತಾ ಇದ್ದ. ಹೀಗೆ ನಿಮ್ಮಂಗೆ ಕೊಪ್ಪಳದ ಯಾವುದೋ ಒಂದು ಹಳ್ಳಿಯಲ್ಲಿ ಅವರು ಶ್ರೀಮಂತರು, ಬಟ್ ಯಾವುದೋ ಕೊಪ್ಪಳ ನಗರದಲ್ಲಿ ಯಾರೋ ಒಬ್ಬ ಅತಿ ದೊಡ್ಡ ಹಾಡುಗಾರನ ಒಂದು ಸಂಗೀತ ಕಾರ್ಯಕ್ರಮ ಇತ್ತು. ಇನ್ನ ಅಪ್ಪಂಗೆ ಕೇಳಿದ್ರೆ ಬೈತಾರೆ, ಯಾಕಂದ್ರೆ ಮೊದಲೇ ಸಿಟ್ಟಲ್ಲ ಅವ್ರೆ, ನಾನು ಹಾಡುಗಾರ ಆಗ್ಬೇಕು ಅಂತ ಹೋಯ್ತಾ ಇದ್ದೀನಿ, ಅಪ್ಪಂಗೆ ಅದು ಇಷ್ಟ ಇಲ್ಲ ಅಂತ ಮಗನಿಗೆ ಗೊತ್ತಿತ್ತು. ಈಗ ಕೊಪ್ಪಳದ ಅಂದ್ರೆ ಆ ನಗರದಲ್ಲಿ ಒಂದು ಕಾರ್ಯಕ್ರಮ ಇದೆ, ಒಬ್ರು ಯಾರೋ ನಾಡಿನ ಶ್ರೇಷ್ಠ ಸಂಗೀತಗಾರರು ಒಂದು ಮ್ಯೂಸಿಕ್ ಶೋ ಇದೆ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಪ್ಪ ಬೈತಾರೆ, ದುಡ್ಡಿಲ್ಲ, ದುಡ್ಡು ಕೇಳ್ಬೇಕು ಅಪ್ಪ ನನ್ನ ಹೆಂಗೆ ಅಂತ ಹಿಂಗೆ ಯೋಚನೆ ಮಾಡ್ಕೊಂಡಿದ್ದ. ಅದ್ ಹೇಗೋ ಇವ್ರ ಅಪ್ಪಂಗೂ ಗೊತ್ತಾಯ್ತು. ಅವ್ರಪ್ಪ ಏನು ಮಾಡ್ದ ಅಂದ್ರೆ ವಿಚಿತ್ರ ನೋಡಿ, ಆ ಮಗನನ್ನು ಕರ್ಕೊಂಡು ಬಾ ಮಗ ನಾನು ಕರ್ಕೊಂಡು ಹೋಗ್ತೀನಿ ಅಂತ 3 ದಿವಸ ವ್ಯವಹಾರಕ್ಕೆಲ್ಲ ರಜಾ ಹಾಕಿ ದುಡ್ಡು ತಗೊಂಡು ಇಬ್ರು ಅಪ್ಪ ಮಗ ಸಿಟಿಗೆ ಹೋಗ್ತಾರೆ. ಅಲ್ಲೇ ಒಂದು ಕಡೆ ರೂಮ್ ಮಾಡ್ಕೊಂಡಿದ್ದು ಆ ಮ್ಯೂಸಿಕ್ ಶೋನ ಅಟೆಂಡ್ ಮಾಡ್ತಾರೆ. ಅಪ್ಪನಿಗೆ ಅಷ್ಟು ಇಷ್ಟ ಇಲ್ಲದೆ ಹೋದ್ರು ಮಗನಿಗೋಸ್ಕರ ಕೂತಿರ್ತಾರೆ ಕಾರ್ಯಕ್ರಮದಲ್ಲಿ. ಈ ಹುಡುಗಂಗೆ ಬಹಳ ಖುಷಿ, ಅರೆ ಯಾವತ್ತೂ ಬರ್ದೇ ಇರೋ ನಮ್ಮಪ್ಪ ನನ್ನ ಜೊತೆ ಬಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ, ಇದೇನು ವಿಚಿತ್ರ ಆಯಿತು. ಕಾರ್ಯಕ್ರಮ ನೋಡ್ಕೊಂಡು ಮನೆಗೆ ಬಂದರು, ಮಗನಿಗೆ ತಡೆಯೋಕ್ಕಾಗಲಿಲ್ಲ, ಕೇಳ್ಬಿಟ್ಟ, ಅಪ್ಪ ಇದೇನು ವಿಚಿತ್ರ, ನೀವು ಸಂಗೀತಕ್ಕೆ ಅಂದರೆ ಮ್ಯೂಸಿಕ್ ಹೋಗ್ಬೇಡಿ ಅಂತ ನಾನು ಒತ್ತಾಯ ಮಾಡ್ತಿದ್ರಿ, ನೀವೇ ನನ್ನನ್ನು ಸಂಗೀತ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರಿ, ನಿಮಗೂ ಸಂಗೀತ ಇಷ್ಟ ಆಯ್ತಾ ಅಂದ. ಆಗ ಅವ್ರಪ್ಪ ಹೇಳ್ದ, ನೋಡಪ್ಪ ನಿಜ ಹೇಳ್ಬೇಕಂದ್ರೆ ನನಗೆ ಆ ಸಂಗೀತ ಗಿಂಗೀತ ಏನು ಇಷ್ಟ ಇಲ್ಲ ಅಂದರೆ. ಆ ಹುಡುಗ ಇನ್ನೊಂದು ಮಾತು ಹೇಳಿದ್ದ, ಅಪ್ಪ ಥ್ಯಾಂಕ್ ಯು, ನನ್ನನ್ನು ನೀನು ಕರ್ಕೊಂಡು ಹೋದೆ, ದುಡ್ಡು ಖರ್ಚು ಮಾಡಿ, ನಿನ್ನ ಸಮಯ ಕೊಟ್ಟೆ, ನಿನ್ನ ದುಡ್ಡು ಕೊಟ್ಟೆ, ಎಲ್ಲ ಖರ್ಚು ಮಾಡಿ ನನ್ನನ್ನು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದೆ. ನನ್ನ ಫ್ರೆಂಡ್ಸು ನನ್ನ ಮೇಷ್ಟ್ರಿಗೆಲ್ಲ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು, ಪಾಪ ಅವ್ರ ಹತ್ರ ದುಡ್ಡು ಇರಲಿಲ್ಲ.
ಹಾ ಗುರುಜಿ. ಆದ್ರೆ ನನ್ನ ಆಸೆಯನ್ನು ನೀನ್ ಈಡೇರಿಸ್ಬಿಟ್ಟೆ ಅಪ್ಪ, ಥ್ಯಾಂಕ್ ಯು ಅಂದ. ಹಾ ಗುರುಜಿ. ಆಗ ಅಪ್ಪ ಹೇಳ್ತಾನೆ, ನೋಡಪ್ಪ ನೀನೇ ಹೇಳಿದೆ ನಿನ್ನ ಫ್ರೆಂಡ್ಗೂ ನಿನ್ನ ಮೇಷ್ರಿಗೆಲ್ಲ ಇಷ್ಟ ಇತ್ತು, ಬಟ್ ಯಾಕೆ ಹೋಗೋಕ್ಕಾಗ್ಲಿ, ಅವ್ರ ಹತ್ರ ದುಡ್ಡು ಇರ್ಲಿಲ್ಲ. ಹಾ ಆದ್ರೆ ನಿನ್ನಪ್ಪ ನಾನಿದ್ದೀನಲ್ಲ, ನಾನು ವ್ಯವಹಾರ ಮಾಡ್ತೀನಿ, ದಿನಸಿ ಅಂಗಡಿ ಮಾಡ್ತೀನಿ, ನನ್ನ ಹತ್ರ ದುಡ್ಡಿತ್ತು. ಹಾ ಅಂದ್ರೆ ನನ್ನ ಹತ್ರ ದುಡ್ಡು ಇದ್ದಿದ್ರಿಂದ ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾಗಾಯ್ತು. ಆದ್ರೆ ನಿನ್ನ ಫ್ರೆಂಡ್ಗಳ ಹತ್ರ ದುಡ್ಡು ಇರ್ಲಿಲ್ಲ, ಅದಕ್ಕೆ ಅವ್ರು ಹೋಗೋಕ್ಕಾಗ್ಲಿಲ್ಲ. ಹಾ 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 ಅಂದ್ರೆ ಕನಸುಗಳನ್ನು ಈಡೇರಿಸ್ಕೊಳ್ಳೋಕೆ ದುಡ್ಡು ಬಹಳ ಮುಖ್ಯ. ಹೌದು ಗುರುಜಿ, ಹೌದು ಗುರುಜಿ. ಅಂದ್ರೆ ನೀನ್ ಹೆಂಗೆ ಕಾರ್ಯಕ್ರಮ ನೋಡ್ದೆ, ನಿಮ್ಮಪ್ಪ ನನ್ನ ಹತ್ರ ದುಡ್ಡಿತ್ತು ನೋಡ್ದೆ. ಹಾ ಹಾ ಇವತ್ತೇನಾದ್ರೂ ನೀನು ಬಿಸ್ನೆಸ್ ಬಿಟ್ಟು ಬರೀ ಸಂಗೀತ ಅಂತ ಹೋದ್ರೆ ನಾಳೆ ನೀನು ಕನ್ಸ್ಕೊಂಡು ಸುಮ್ನೆ ಮನೇಲಿ ಕೂತ್ಕೊಳ್ಬೇಕಾಗುತ್ತೆ ನಿನ್ ಫ್ರೆಂಡ್ಸ್ ತರ. ಹೌದು ಗುರುಜಿ, ಹೌದು ಗುರುಜಿ. ಆದ್ರೆ ಇವತ್ತು ದುಡ್ಡಿರೋ ಕಾರಣಕ್ಕೆ ನಮಗೆ ನಮ್ಮ ಆಸೆ ಈಡೇರ್ತು, ನಿನ್ನ ಆಸೆ ಈಡೇರ್ತು. ಹಾ 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 ಆಗ ಹುಡುಗನ ಒಳಗಣ್ಣು ತೆರೆಯುತ್ತೆ. ಹೌದಲ್ಲ, ನಾನು ಸಂಗೀತವನ್ನೇ ಫುಲ್ ಟೈಮ್ ತಗೊಂಡ್ರೆ ಅದರಲ್ಲಿ ದುಡಿಮೆ ಇಲ್ಲ, ನಾನೊಂದ್ ದಿವಸ ಬರಿಗೈ ಆಗ್ಬೇಕಾಗುತ್ತೆ. ಇಲ್ಲ, ಕೆಲಸನೂ ಮಾಡಬೇಕು, ಜೊತೆಗೆ ನನ್ನ ಆಸೆನೂ ದುಡ್ಡಿರೋದಕ್ಕೆ ನಾನು ನಗರಕ್ಕೆ ಹೋಗಿ ಆ ಮ್ಯೂಸಿಕ್ ಶೋ ಅಟೆಂಡ್ ಮಾಡ್ಲಿಕ್ಕೆ ಆಯ್ತು. ಇಲ್ಲ ಅಂದ್ರೆ ಬರೀ ಕನಸು ಕನಸಾಗಿ ಉಳಿತಾಯ್ತು. ಹೌದೌದು ಗುರುಜಿ. ಗುರುಜಿ, ನಾನು ಇದು ತಪ್ಪು ಮಾಡಿದ್ದೆ ಗುರುಜಿ. ನಾನು ಏನ್ ಗೊತ್ತಾ, ನಾನು ಹಾರ್ಮೋನಿಯಂ ಬಾರಿಸೋಕೆ ಹಾಡೋಕೆ ಅಂದ್ರೆ ತುಂಬಾ ಇಷ್ಟ ನನಗೆ. ನಾನು 3 ವರ್ಷದಿಂದ ನಮ್ಮ ಅಪ್ಪನ ಕಾಡಿಸಿದೆ, ನನಗೆ ಮ್ಯೂಸಿಕ್ ಕ್ಲಾಸ್ಗೆ ಸೇರಿಸಿ ಒಂದು ಕ್ಷಣ ನನಗೆ ಒಂದು ಹಾರ್ಮೋನಿಯಂ ಟ್ಯೂನ್ ಕೇಳಿದ್ರೆ ನರನಾಡಿಗಳಲ್ಲಿ ಎದ್ದು ನಿಲ್ತಾ ಇದ್ದು ಗುರುಜಿ. ನಾನು ಯಾವಾಗ ಕಲಿತೀನಿ, ನಾನು ಯಾವಾಗ ಇದನ್ನ ಟಚ್ ಮಾಡ್ತೀನಿ, ನಾನು ಯಾವಾಗ ಹಾಡ್ತೀನಿ, ನಾನು ಯಾವಾಗ ಇದನ್ನ ಮಾಡ್ತೀನಿ ಅಂತ ತುಂಬಾ ಅಂದ್ರೆ ತುಂಬಾ ಅಪೇಕ್ಷೆ ಗುರುಜಿ. ನಾನು ಇಲ್ಲಿಗೆ ಸತ್ತೇ ಹೋಗ್ತೀನಿ, ನಾನು ಹಾರ್ಮೋನಿಯಂ ಇಲ್ದಿದ್ರೆ ಸತ್ತೇ ಹೋಗ್ತೀನಿ ಅನ್ನೋಷ್ಟು ನನಗೆ ಮನಸ್ಸಿಗೆ ತುಂಬಾ ಭಾಳ ಅನಿಸಿದ್ದು ಗುರುಜಿ. ಬಟ್ ಮನೇಲಿ ಕೇಳಿದ್ರೆ, ನೀನ್ ಹಾರ್ಮೋನಿಯಂ ತಗೊಂಡ್ ಬಂದ್ರೆ ಮನೆಗ್ ಬರ್ಬೇಡ, ನೀನ್ ಹಾರ್ಮೋನಿಯಂ ಕಲಿಯೋದ್ರೆ ಮನೆಗ್ ಬರ್ಬೇಡ, ನಿನಗೆ ನನಗೆ ಸಂಬಂಧ ಇಲ್ಲ ಅಂತ ಹೀಗೆ ಹೇಳ್ತಾ ಇದ್ರು. ಬಟ್ ಅವ್ರು ಯಾಕಾಗಿ ಹೇಳ್ತಿದ್ರು ಅಂತ ನನಗೆ ಈಗ ಗೊತ್ತಾಯ್ತು. ನೀವ್ ಹೇಳಿದ್ರಲ್ಲ, ಈಗ ಅನ್ನೋಕ್ಕಿಂತ ನಂಗೆ 1 ವರ್ಷ ಮುಂಚೆ ಅರಿವಾಯ್ತು ನನಗೆ. ಬಟ್ ಅವ್ರಾದ್ರೂ ನನ್ನ ಒತ್ತಾಯಕ್ಕೆ ಮ್ಯೂಸಿಕ್ ಶೋಗೆ ಸೇರಿಸಿದ್ರು. 1-2 ತಿಂಗಳು 3 ತಿಂಗಳು ಕಲಿತೆ. ಆಮೇಲೆ ಮನೇಲೆಲ್ಲ ಖರ್ಚಿಗೆ ಕೊಡೋದು ಕಡಿಮೆ ಮಾಡ್ತಾ ಇದ್ರು. ಬಟ್ ಆಮೇಲೆ 1-3 ತಿಂಗಳು ಕಲಿತೆ. ಮನೇಲಿ ಈ ತರ ಪ್ರಾಬ್ಲಮ್ಸ್ ಆದವು, ದುಡಿಮೆ ಇಲ್ಲ, ಏನಿಲ್ಲ, ಮನೇಲೆಲ್ಲ ಬೈತಾ ಇದ್ರು. ಸುಮ್ಮಂಗೆ ನನಗೆ ದುಡ್ಡಿದ್ರೆ ಮಾತ್ರ ಇದನ್ನ ಕಲಿಬಹುದು, ನನ್ನ ಹವ್ಯಾಸನ ಕಲಿಬಹುದು, ದುಡ್ಡಿಲ್ದಿದ್ರೆ ಕಲೀಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ. ಇದನ್ನ ನೀನ್ ಅರ್ಥ ಮಾಡ್ಕೊಡು. ಹಲೋ ಗುರುಜಿ, ಇದ್ದೀರಾ? ಕೇಳಿಸ್ತಾ ಇದೆಯೇನಪ್ಪ? ಅದು ದುಡ್ಡಿಲ್ದಿದ್ರೆ ನನಗೆ ಕಲೀಲಿಕ್ಕೆ ಆಗಲ್ಲ ಅನ್ನೋಕ್ಕೋಸ್ಕರ ನಾನು ಬಿಟ್ಟು ನಿಮ್ಗೆ ಹೇಳಲಿಕ್ಕೆ ಬಂದಿದ್ದು. ನೋಡಿ, ಇವತ್ತು ಜಗತ್ತಲ್ಲಿ ಯಾರು ಪದವಿ ತಗೊಂಡಿದ್ದಾರೆ, ಡಾಕ್ಟರೇಟ್ ತಗೊಂಡಿದ್ದಾರೆ, ಏನೇನೇನೋ ಓದಿದ್ದಾರೆ, ಅವರೆಲ್ಲರೂ ಅದೇ ಸಂಬಂಧಕ್ಕೆ ಅಥವಾ ಅದೇ ಓದಿಗೆ ತಕ್ಕಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಏನಿಲ್ಲ. ಓದಿರೋದೇ ಬೇರೆ, ಮಾಡ್ತಿರೋದೇ ಬೇರೆ. ಇದು ನೀನು ಗಮನಿಸಿರ್ಬೇಕು. ಗುರುಜಿ, ಈಗಲೂ ಅನಿಸ್ತಿದೆ ನಾನು ಹಾರ್ಮೋನಿಯಂ ಕಲಿದಿದ್ರೆ ಸತ್ತೇ ಹೋಗ್ತೀನಿ ಅನ್ನೋ ಇಷ್ಟು ತುಂಬಾ ದುಃಖ ಆಗ್ತಿದೆ ಮನಸ್ಸಿಗೆ. ಬಟ್ ಪರಿಸ್ಥಿತಿಗೆ ಕೈ ಮೀರಿ ಕೈ ಮುಗಿದು ಕುಳಿತಿರುವೆ ಪರಿಸ್ಥಿತಿಗೆ. ನಿಮ್ಮ ಕಲೆ ಹವ್ಯಾಸ ನಾನು ಗೌರವಿಸ್ತೀನಿ, ಆದ್ರೆ ಸಮಾಜ ಮನೆಯ ಪರಿಸ್ಥಿತಿಯನ್ನು ನೋಡ್ಕೊಂಡು ನಾನು ಅದಕ್ಕೋಸ್ಕರ ಮನೆ ಮಗ ಆಗಬೇಕಪ್ಪ. ಮೊದ್ಲು ಮನೆಗೆ ಮಗ ಆಗಬೇಕು. ಹೌದು ಗುರುಜಿ. ಅರ್ಥೈಸಿ, ನಿನ್ನ ಸಂಗೀತ ಅದಕ್ಕೆ ವಯಸ್ಸಿಲ್ಲ, ಅದನ್ನ ನೀನು ರಿಟೈರ್ಡ್ ಆದ್ಮೇಲೂ ಮಾಡ್ಕೊಳ್ಬಹುದು. ಹೇಳು, ತಾಳ್ಮೆಯಿಂದ ಕೇಳಿಸ್ಕೊ. ಮೊದ್ಲು ನೀನ್ ಈಗ್ಲೇ ಅದನ್ನು ಬಿಟ್ಟು ಬಿಡು, ದುಡ್ದು ಬಿಡು, ಬರೀ ದುಡಿ ಅಂತ ಹೇಳ್ತಾ ಇಲ್ಲ. ನನ್ನ ಹಾಡು ಜಗತ್ತಿಗೆ ಕೇಳಿಸುವ ಒಂದು ದಿನ ಬರುತ್ತೆ, ಆದ್ರೆ ನಾನು ಅದಕ್ಕೆ ಸದ್ದಿಲ್ಲದೆ ಸೈಡಲ್ಲಿ ಎಲ್ಲಿ ದೊಡ್ಡ ಹಾಡುಗಾರ ಆಗ್ತೀನಿ ಅಂತ ನನಗೆ ಇದು ಗ್ಯಾರಂಟಿ ಇಲ್ಲ. ಬಟ್ ನನ್ನ ಖುಷಿಗೋಸ್ಕರ ನಾನು ಹಾಡ್ಬೇಕು, ನಾನು ಬಾರಿಸ್ಬೇಕು ಅಷ್ಟೇ. ಕೇಳಿಸ್ಕೊಳಯ್ಯ. ಗುರುಜಿ, ನೀನ್ ಬಾಯಿ ತೆಗಿಬೇಡ, ನಾನು ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊ. ಗುರುಜಿ, ಸಾರಿ, ಕ್ಷಮಿಸಿ. ನೀನ್ ಹಾಡುಗಾರ ಆಗುಂತಲ್ಲ, ನಾನು ಉದಾಹರಣೆ ಕೊಟ್ಟಿದ್ದು. ಸಾರ್ವತ್ರಿಕವಾದ ಉದಾಹರಣೆಗಳನ್ನು ನಿನ್ಗೆ ಎಂದ್ಕೊಳ್ಬಾರ್ದು. ಹಾಡುಗಾರ ಆಯ್ತೀಯೋ, ಸಾಹಿತಿ ಆಯ್ತೀಯೋ, ಏನಾಯ್ತೀಯೋ, ನಾನು ಅದು ಜಗತ್ತಿಗೆ ಕೇಳೋ ಒಂದಿನ ಬರಬೇಕು ಅಂದ್ರೆ ನಾನು ಅದಕ್ಕೆ ಒಂದು ತಳಮಟ್ಟದ ಅಧ್ಯಯನ, ತಳಮಟ್ಟದ ತರಬೇತಿಯನ್ನು ಪಡ್ಕೊಂಡಿರ್ಬೇಕು. ಸುಮ್ಮನೆ ಮೇಲ್ನೋಟಕ್ಕೆ 1-2 ಸಾಂಗ್ ಕಲ್ತ್ಬಿಟ್ಟು ನಾನು ಹಾರ್ಮೋನಿ ನುಡಿಸ್ಬಿಡ್ತೀನಿ ಅಂದ್ರೆ ಆಗಲ್ಲ. ಅದು ಹಾರ್ಮೋನಿ ಅನ್ನೋದು ಅಥವಾ ವಾದ್ಯ ನುಡಿಸೋದು ಅದೊಂದು ಸಾಗರ. ನಾನು ಅದನ್ನು 5 ವರ್ಷದ ಪ್ರಾಕ್ಟೀಸ್ ಮಾಡಿದ್ದೆ. ಈಗಲೂ ನನ್ನ ಆಶ್ರಮದಲ್ಲಿ ನಾನು ಕೀಬೋರ್ಡು, ಗಿಟಾರು ಮಾಡ್ಕೊಂಡಿದ್ದೀನಿ, ಕೊಳಲು. ನನಗೆ ಹಾರ್ಮೋನಿಯಂ ಅಷ್ಟೇ ಅಲ್ಲ ಗುರುಜಿ, ನನಗೆ ತಬಲಾ ಅಂದ್ರೆ ತುಂಬಾ ಆಸಕ್ತಿ, ಹಾರ್ಮೋನಿಯಂ ಅಂದ್ರೆ ಆಸಕ್ತಿ, ಆಮೇಲೆ ಗಿಟಾರ್ ಬರ್ಸ್ಲಿಕ್ಕೂ ಆಸಕ್ತಿ. ನಾನು ಯಾವಾಗ ಮುಡ್ತೀನೋ, ನಾನು ಯಾವಾಗ ಕಲಿತೀನೋ, ನಾನು ಯಾವಾಗ ಈ ವಾದ್ಯದ ಒಂದು ನನ್ನ ಕೈಯಿಂದ ನಾನು ಯಾವಾಗ ಕೇಳ್ತೀನೋ, ಇದು ನುಡಿಸಿದಂತ ತುಂಬಾ ಆಸಕ್ತಿ ಇದೆ. ಬಟ್ ಪರಿಸ್ಥಿತಿಗೆ ಕೈ ಮೀರಿ ಕೊಳ್ತಿದ್ದೀನಿ. ನಿನಗೆ ನಾನು ಹೇಳೋದು ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ. ಗುರುಜಿ, ಹೇಳಿ.
ನೀನು ಏನು ನಿನ್ನ ಹಸಿವು ನನಗೆ ಅರ್ಥ ಆಯ್ತಪ್ಪ. ಬಟ್ ಮೊದಲು ಬದುಕನ್ನು ನೀನು ಸದೃಢ ಮಾಡಿಕೊಳ್ಳದೆ ಇವೆಲ್ಲ ಸುಮ್ಮನೆ ಎಲ್ಲದರಲ್ಲೂ ಕೈ ಆಡಿಸೋದು, ನೀನೆಲ್ಲೂ ಲೆಜೆಂಡ್ ಆಗ್ಲಿಕ್ಕಾಗಲ್ಲ, ನೀನೆಲ್ಲೂ ಅದ್ಭುತ ಆಗ್ಲಿಕ್ಕಾಗಲ್ಲ. ಅದೇ ಒಂಚೂರು ಚೂರು 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 ಗೊತ್ತಿರುತ್ತಷ್ಟೇ. ಅದೇ ಗುರುಜಿ, ಅದೇ ಗುರುಜಿ. ಕೇಳಿಸ್ಕೊ, ಯಾವ್ದಾದ್ರೂ ಒಂದ್ರಾಗೆ ಆಳವಾಗಿ ಇಳಿಬೇಕು. ನಂಗೆ ಅದು ಇಷ್ಟ, ಇದು ಇಷ್ಟ, ಇದು ಇಷ್ಟ. ಜಗತ್ತಲ್ಲಿ ಯಾರಿಗೂ ಇಷ್ಟ ಇಲ್ಲಪ್ಪ, ಎಲ್ರಿಗೂ ಇಷ್ಟ. ಮೊದಲು 4 ಕಾಸು ಸಂಪಾದನೆ ಮಾಡೋ ಕಡೆ ಗಮನ ಕೊಡು. ಮನೆಯಲ್ಲಿ ಬೆಲೆ ಸಿಗೋದು, ಹೊರಗಡೆ ಬೆಲೆ ಸಿಗೋದು, ಇದೆಲ್ಲವೂ ಇವತ್ತಿಗೆ ಮನುಷ್ಯ ಅವನ ದುಡಿಮೆ ಮೇಲೆ, ಅದನ್ನು ಮೀರಿಯೂ ನಿನ್ನ ವಿದ್ಯೆಯಿಂದ ನಿನ್ನ ಜ್ಞಾನದಿಂದ ಹೆಸರು ತಗೊಳ್ಬೇಕು. ಹಣ, ಜನ ನಿನ್ನ ಹತ್ರ ಬಂದಾಗ ಹಣ ನೋಡಲೇಬಾರ್ದು, ನಿನ್ನ ಗುಣ ಮಾತ್ರ ನೋಡ್ಬೇಕಂದ್ರೆ ಅದಕ್ಕೆ ದೊಡ್ಡ ಸಮಯ ಬೇಕು. ಅದು ಈಗ ನೋಡಪ್ಪ, ನಮ್ಮ ಹತ್ರ ಬಂದಾಗ ಸೋನು ಹತ್ರ ಎಷ್ಟು ಹಣ ಇದೆ ಅಂತ ಯಾರು ನೋಡಲ್ಲ. ಯಾಕಂದ್ರೆ ಅವ್ರಿಗೆ ನಾವು ಕಾಣ್ತಾ ಇರೋದೇ ಬೇರೆ ತರ. ಬಟ್ ಸಮಾಜದಲ್ಲಿ ಇನ್ನಿತರ ಜನಗಳ ಹತ್ರ ಹಣ ಇದ್ರೆ ಮಾತ್ರ ಹೋಗ್ತಾರೆ. ನೀನ್ ಮೊದಲು ನಾನು ಅಂದ್ಕೊಂಡಿದ್ದ ಕೆಲಸವೇ ಬೇಕು ಅನ್ನುವ ಹಠವನ್ನ ಮೊದಲು ಬಿಡು. ಯಾಕಂದ್ರೆ ನಾನು ಈ ಮುಂಚೆನೆ ಹೇಳಿದೆ, ಜಗತ್ತಲ್ಲಿ ಈಗ ಓದಿರೋ ಕ್ಷೇತ್ರದಲ್ಲೇ ಓದಿರೋ ಎಜುಕೇಶನ್ ಇಟ್ಕೊಂಡೇ ಎಲ್ಲ ಕೆಲಸ ತಗೊಂಡಿದ್ದಾರೆ ಅಂತ ಇಲ್ಲ. ವಿದ್ಯೆ ಅದು ತಿಳುವಳಿಕೆಗೆ, ಅದು ಅರಿವಿಗೆ. ಆದ್ರೆ ಅನ್ನಕ್ಕೆ ಯಾವ ಬೇಕಾದ್ರೂ ದಾರಿ ಇದೆ. ಬಟ್ ಏನಂದ್ರೆ, ಅಯ್ಯೋ ನಾನು ಇಷ್ಟು ಓದಿದ್ದೀನಿ, ಖಾಲಿ ಕೂತಿದ್ದೀನಿ, ನಾಳೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂದ್ರೆ, ನೋಡಪ್ಪ, ನನಗೆ ಭವಿಷ್ಯದಲ್ಲೇ ಇಷ್ಟೊಂದು ತೊಡಕುಗಳು ಅಂತ ನಾನೇ ಇಷ್ಟೊಂದು ಊಹೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಎಲ್ಲೂ ಅಂದ್ರೆ ಮುಂದಕ್ಕೆ ಹೋದ್ರೆ ಅಲ್ಲಿ ಕಷ್ಟ ಸುಖ ಸಿಗುತ್ತೆ. ನೀನು ಮುಂದಕ್ಕೆ ಹೋಗ್ತಾ ಇಲ್ಲ, ಊಹೆ ಮಾಡ್ಕೊಂಡು ಇಲ್ಲೇ ಕೂತಿದ್ಯಾ ಅಂದ್ರೆ ನೀನ್ ಇಲ್ಲೇ ಇರ್ತೀಯ. ಅಂದ್ರೆ ಈ ಊರಿನವರು ನೀನ್ ಚೆನ್ನಾಗಿ ಓದ್ ಒಂದು ಕೆಲಸ ತಗೊಂಡ್ರು ಲಂಚ ಕೊಟ್ಟು ತಗೊಂಡೆ ಅಂತಾರೆ, ನೀನ್ ತಗೊಳ್ಳದೆ ಹೋದ್ರು ಇಷ್ಟೇ ಬಿಡಿ ಇವ್ನ ಯೋಗ್ಯತೆ ಅಂತಾರೆ. ಅಂದ್ರೆ ಅಂದೇ ಇರೋ ಸಮಯ ಯಾವ್ದಿದೆ? ಯಾವುದಿಲ್ಲ ಸರ್, ಎಲ್ಲದಕ್ಕೂ ಅಂತಾರೆ ಅಂತಾರಲ್ವಾ? ಅವ್ರಂತಾರೆ ಅಂದುಕೊಂಡು ನಾನು ಕುತ್ತಿಗೆ ಕುಯ್ಕೊಳ್ಳೋಕೆ ಆಗಲ್ಲ. ನನ್ಗೆ ಏನು ಬರುತ್ತೆ ನಾನು ಅದನ್ನದು. ಈಗ ನೋಡಪ್ಪ, ನೀವು ಯಾವ್ದೋ ಬೆಂಗಳೂರು ಕಡೆಗೆ ಬಂದು ಯಾವುದೋ ಒಂದು ಕೆಲಸ ಹುಡ್ಕೊಳ್ತೀರಾ, ಇಲ್ಲ ಅಲ್ಲೇ ಒಂದು ಯಾವುದೋ ಕೆಲಸ ಮಾಡ್ತೀರಾ, ಇಲ್ಲ ಕೃಷಿನೇ ಮಾಡ್ತೀರಾ ಅಂದ್ರೆ ನನಗೆ ಹೆಣ್ಣು ಕೊಡಲ್ವೇನೋ, ಅಥವಾ ಸಮಾಜ ಆಡ್ಕೊಳ್ಳುತ್ತೇನೋ, ಅಥವಾ ಇಷ್ಟು ಓದಿ ಇಂಥ ಕೆಲಸ ಮಾಡ್ತಾವನೇನು, ಕೆಲಸದಲ್ಲಿ ಯಾವುದೇ ಮೇಲೂ ಕೀಳಿಲ್ಲ. ಆದ್ರೆ ನಾವು ಹೊರಗಡೆಯವರನ್ನೆಲ್ಲ ಮೆಚ್ಚಿಸ್ಕೊಳ್ತಾ ಹೋಗ್ತಿದ್ರೆ ಅಷ್ಟು ನಿಮ್ಮ ಆಯಸ್ಸು ಸಾಲಲ್ಲ ಅದಕ್ಕೆ. ಮೊದಲು ನಾನು ಪ್ರಬುದ್ಧನಾಗಬೇಕು. ಈ ಜನ ಯಾರು ಇವತ್ತು ನಿನ್ನನ್ನು ಸ್ವಲ್ಪ ಕಡೆಗಣಿಸ್ತಿದ್ದಾರೆ, ಸ್ವಲ್ಪ ಹೀಯಾಳಿಸ್ತಿದ್ದಾರೆ, ಸ್ವಲ್ಪ ವಿಚಿತ್ರವಾಗಿ ನೋಡ್ತಿದ್ದಾರೆ, ಇವರೆಲ್ಲರಿಗೂ ನೋಡಪ್ಪ, ಬೆಳಿಗ್ಗೆ ರಾತ್ರಿ ಯಶಸ್ಸು ತಗೊಳ್ಬಾರ್ದು. ಅದು ತಗೊಂಡ್ರೂ ಕೂಡ ತುಂಬಾ ದಿನ ಇರಲ್ಲ. ಇನ್ನು ಒಂದು ಕೆಲಸದಲ್ಲಿ ಮಿನಿಮಮ್ ಕಂಟಿನ್ಯೂಸ್ ಆಗಿ 4 ವರ್ಷ ಯಾವ್ದಾದ್ರು ಕೆಲಸ ನೀನ್ ಮಾಡಿದ್ಯೇನಪ್ಪ? ಇಲ್ಲ. 1 ವರ್ಷಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಯಾವ ಕೆಲಸದಲ್ಲೂ ನೀನ್ ನಿಂತಿಲ್ಲ. ಇದರಿಂದ ಅದಕ್ಕೆ ಅದರಿಂದ ಒಂದು ಕೆಲಸ ಮಾಡುವಾಗ ನನಗೆ ಇದೇ ಕಡೆ ಅಪೇಕ್ಷೆ ಆಗುತ್ತೆ, ನಾನು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಆ ಕೆಲಸದಲ್ಲಿ ಆಸಕ್ತಿ ಇರಲ್ಲ ಗುರುಜಿ. ನನಗೆ ಏನ್ ಇಷ್ಟ ಆ ಕಡೆ ಹೋಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ನನಗೇನೋ ಇಷ್ಟ, ಸಂಗೀತ ಇಷ್ಟ, ನೃತ್ಯ ಇಷ್ಟ, ಅದಿಷ್ಟ ಇದಿಷ್ಟ. ಬಟ್ ಕೆಲವೊಮ್ಮೆ ಮನೆಯ ಪರಿಸ್ಥಿತಿಗಳು ನನ್ನನ್ನ ಅದ್ರ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದ್ರೆ ಅಲ್ಲಿಗೆ ಅದು ಮುಗೀತು ಅಂತ ಇಲ್ಲ. ಕಲೆಯನ್ನ ನನ್ನೊಳಗಡೆ ಬೆರೆಸಿಕೊಳ್ಳೋಕೆ 45 ಆದ್ರೂ ನಾನು ಮುಂದುವರಿಸಬಹುದು ಕಲೆಯನ್ನ. ಅದಕ್ಕೆ ರಿಟೈರ್ಡು ಇಲ್ಲ, ಅದಕ್ಕೆ ಆರಂಭದೂ ಇಲ್ಲ, ಏನೂ ಇಲ್ಲ. ಗುರುಜಿ ಇದಕ್ಕೆ ಒಂದು ಮಾತಾಡ್ತೀನಿ, ದಯವಿಟ್ಟು ಬೇಜಾರಾಗಬೇಡಿ, ಮಧ್ಯೆ ಮಾತಾಡಿದ ಅಂತ ಹೇಳಿ. ನೀವ್ ಹೇಳಿದ್ರ, ನೀವು ಒಂದು 4 ವರ್ಷ 5 ವರ್ಷ ಬಿಟ್ಟು ಏನೋ ದುಡ್ಡು ಸಂಪಾದನೆ ಮಾಡಿ ನೀನ್ ಆಮೇಲೆ ಹವ್ಯಾಸನ ಬದಲಾಯಿಸಿಕೋ, ಅದಕ್ಕೆ ಇನ್ನೂ ರಿಟೈರ್ಮೆಂಟ್ ಇಲ್ಲ ಅದಕ್ಕೆ ಅಂತ ಹೇಳಿದ್ರಿ. ಬಟ್ ನಾನು ಒಂದು 4 ರಿಂದ 5 ವರ್ಷ ಕೆಲಸ ಮಾಡಿ ಆಮೇಲೆ ಸಂಸಾರ ಅಂತಿಲ್ಲ, 4 ರಿಂದ 5 ವರ್ಷ ಕೆಲಸ ಮಾಡಿ ನಾ ಅದೇ ಒಂದು ದುಡಿಮೆಯಲ್ಲಿ ಇದ್ಕೊಂಡು ನಾನು ಸಂಗೀತ ಕಲಿಬೇಕಂತ ಹೋದ್ರೆ, ನಾನು ಕಲಿಯೋ ಪ್ರಾರಂಭದಲ್ಲಿ ಸತ್ತೋದ್ರೆ ಹೇಗೆ? ಕನಸಾಗಿ ಉಳಿದ್ಬಿಡ್ತಲ್ಲ ನನ್ನ ಜೊತೆಗೆ, ಅದು ಹೇಗೆ ಅಂತ. ಅಂದ್ರೆ ಇಲ್ಲಿ ನೀನು 4 ವರ್ಷಕ್ಕೆ ಸತ್ತು ಹೋಗ್ತೀನಿ ಅನ್ನೋ ಮೂರ್ಖತನದ ಯೋಚನೆ ಯಾಕೆ ಬರ್ತಾ ಇದೆ ಗುರುಜಿ? 4 ವರ್ಷ ಆದ್ಮೇಲೆ ನಾನು ಸತ್ತು ಹೋಗ್ತೀನಿ ಅನ್ನೋ ಮೂರ್ಖತನದ ಯೋಚನೆ ಗುರುಜಿ. ಸಾವು ಯಾರಿಗಿಲ್ಲ ಗುರುಜಿ. ನಾಳೆನೇ ಸಾಯಿಲ್ಲ ಅಂತ ಏನ್ ಗ್ಯಾರಂಟಿನಪ್ಪ? ನಾಳೆನೇ ಸಾಯಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೋಸ್ಕರ ನಾನು ಈಗಲೇ ಕಲ್ತು ಬಿಡ್ಬೇಕನ್ನೋದು, ಈಗ ಏನಾದ್ರೂ ಮಾಡಿ ಕಲಿಬೇಕನ್ನೋದು. ಕೇಳಿಸ್ಕೊ. ನಿನ್ನ ಪ್ರಶ್ನೆ ಮೂರ್ಖತನದ್ದು. ನಾನು ಹೇಳ್ತಾ ಇರೋದು
ನಾನು ಮದುವೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕಲಿಯೋಷ್ಟೊತ್ತಿಗೆ ನಾನು ಸತ್ತು ಹೋದ್ರೆ ಏನು ಮಾಡುವುದು? ನಾನು ಹೇಳ್ತೀನಿ, ಭಗವದ್ಗೀತೆ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಯಾವ ಆಲೋಚನೆ ಇಟ್ಟುಕೊಂಡು ನೀನು ಸತ್ತೋ ಅಥವಾ ಸಾಯುವ ಸಮಯದಲ್ಲಿ ನಿನ್ನ ಆಲೋಚನೆ ಏನಿತ್ತೋ ಅದು ಮುಂದಿನ ಜನ್ಮಕ್ಕೆ ಅದು ಬೀಜ ಅಂತ. ಅಂದ್ರೆ ಯಾವುದನ್ನ ಕಲಿಯಬೇಕು ಅನ್ನೋ ಉತ್ಕಟವಾದ ಆಸೆಯಿಂದ ಇತ್ತು, ಆದರೆ ಅದನ್ನು ಕಲಿಯೋಕ್ಕಾಗಲಿಲ್ಲ, ಮುಂದಿನ ಜನ್ಮದಲ್ಲಿ ಅದನ್ನ ಕಲಿಯೋದಕ್ಕೆ ಬೇಕಾದ ವಾತಾವರಣದಲ್ಲಿ ನನ್ನ ಜನನವಾಗುತ್ತೆ ಅಂತ. ಕೇಳಿಸ್ತಾ? ಎಷ್ಟೋ ಜನ ಅರ್ಧ ಸಾಧನೆ ಮಾಡಿರ್ತಾರೆ, ಏನೋ ಆಗಿ ಸತ್ತು ಹೋಗ್ತಾರೆ, ಹಂಗಂತ ಆ ಸಾಧನೆ ವ್ಯರ್ಥನ? ಇದನ್ನೇ ಅರ್ಜುನ ಕೂಡ ಕೇಳ್ತಾನೆ. ನಾನು ಏನು ಯಾವುದೋ ಸಂಗೀತ ಕ್ಷೇತ್ರದಲ್ಲಿ ಒಂದು ಮುಕ್ಕಾಲು ಭಾಗ ಕಲ್ತಿರ್ತೀನಿ, ಇನ್ನೇನು ಆಗಬೇಕು ಅನ್ನೋಷ್ಟು ಸತ್ತು ಹೋಗ್ತೀನಿ, ಅವಾಗ ಆ ವಿದ್ಯೆ ಎಲ್ಲ ವ್ಯರ್ಥನ? ಇಲ್ಲ, ಕೃಷ್ಣ ಹೇಳ್ತಾನೆ, ಈ ಹಿಂದಿನ ಜನ್ಮದಲ್ಲಿ ಏನು ಮೊದಲನೇ ಹೆಜ್ಜೆ ಇಟ್ಟಿದ್ದೆ, ಮುಂದಿನ ಜನ್ಮದಲ್ಲಿ ನೀನು ಆ ಮೊದಲನೇ ಮೆಟ್ಲಿಗಿಂದಲೇ ಹೋಗಲ್ಲ, ಎರಡನೇ ಮೆಟ್ಲಲ್ಲಿ ನಿನ್ನ ಜನನವಾಗುತ್ತೆ ಅಂತ. ಅಂದ್ರೆ ನೋಡಿ, ಎಷ್ಟೋ ಚಿಕ್ಕ ಹುಡುಗರು ಚಿಕ್ಕ ವಯಸ್ಸು, ಇನ್ನು 5-6 ವಯಸ್ಸಲ್ಲೇ ಒಳ್ಳೆ ವಿದ್ವಾಂಸರ ತರ ಆಡ್ತಿರ್ತಾರೆ. ಅಂದ್ರೆ ಅದರ ಅರ್ಥ ಅವರು ಹಿಂದಿನ ಜನ್ಮದಲ್ಲಿ ಈಗಾಗಲೇ ಒಂದು ಹೆಜ್ಜೆ ಇಟ್ಟಿದ್ರು ಅಂತ. ಆದ್ರೆ ಕೆಲವೊಬ್ರು ಈ ಜನ್ಮದಲ್ಲಿ ಇನ್ನೂ ಶುರು ಮಾಡ್ತಾ ಇರ್ತಾರೆ. ಈಗ ನೀನು ನಾನು ಕಲಿಯಿದ್ದೇನೆ, ಬರೀ ಹಂಗೆ ಸತ್ತು ಹೋದ್ರೆ ಹೆಂಗಾಗ್ಬಿಡು, ಏನಾಗ್ಬೋದು, ಹಿಂಗಾದ್ರೆ ಏನಾಗ್ಬೋದು ಅಂದ್ರೆ, ನಾನು ಗಾಳಿ ಬಂದ ಕಡೆ ತೂರ್ಕೊಳ್ಬೇಕು, ಪರಿಸ್ಥಿತಿ ಬಂದಂತೆ ನಿಭಾಯಿಸಬೇಕು, ಪರಿಸ್ಥಿತಿಗೆ ತಕ್ಕ ಹಾಗೆ ಬದುಕಬೇಕು ಅನ್ನೋ ಆಲೋಚನೆಯೇ ಬದುಕಿನ ತಳಹದಿ. ನೀನು ಇದನ್ನು ಮೀರಿ ಹಂಗಾಗ್ಬಿಟ್ರೆ ಏನ್ ಮಾಡೋದು, ಹಿಂಗಾಗ್ಬಿಟ್ರೆ ಸರಿ, ಹಂಗೆ ಯೋಚನೆ ಮಾಡ್ಕೊಂಡೆ ನೀನು ದುಡಿದೇ ಹೋದ್ರೆ ನಿನ್ನ ಮನೆಯವರೇ ನಿನ್ನನ್ನು ತುಚ್ಛವಾಗಿ ನೋಡ್ತಾರೆ. ಕೇಳಿಸ್ಕೊಳಪ್ಪ, ತೀರಾ ದೂರಾಲೋಚನೆ ಮಾಡಿಕೊಂಡು, ಅವತ್ತು ನಾನು ತುಮಕೂರಿನಿಂದ ಬೆಂಗಳೂರಿಗೆ ಬಂದಾಗ ನನಗೂ ಹಾಡಬೇಕು ಅಂತ ನಿಮಗಿಂತ 1000 ಪಟ್ಟು ಉತ್ಕಟವಾದ ಬಯಕೆ ಇತ್ತು. ಹಾಗಾಗಿ ನಾನು ರಾತ್ರಿ ಬೆಳಗಿಂದ ಸಂಜೆವರೆಗೂ ಕಾಲ್ ಸೆಂಟರ್ ಕೆಲಸ ಮಾಡಿಕೊಂಡು ಬಂದು ರಾತ್ರಿ ಬಿಡುವಿನ ಅಂದರೆ ಸಂಜೆ ಬಿಡುವಿನ ಸಮಯದಲ್ಲಿ ಹಂಸಲೇಖ ಅವ್ರ ಶಾಲೆಗೆ ಹೋಗಿ ಮತ್ತೆ ಅಲ್ಲಿಂದ ಆರ್ಕೆಸ್ಟ್ರಾಗಳಿಗೆ ಹೋಗಿ ಅಲ್ಲಿ ಬರೀ ಆಡಿಸೋದಷ್ಟೇ ಅಲ್ಲ, ಸ್ಪೀಕರ್ಗಳು ಎತ್ತಿಡೋದು ಮತ್ತೆ ಬರಬೇಕಾದ್ರೆ ಒಂದು 300 ರೂಪಾಯಿ ಕೈ ಕೊಡ್ತಾ ಇತ್ತು. ಅಂದ್ರೆ ನನ್ನ ಉತ್ಕಟವಾದ ಬಯಕೆ ನಾನು ಸಾಧಿಸ್ಲೇಬೇಕು ಅಂತ ನಿಂತ್ಕೊಂಡ್ರೆ ನಾನು ಮನೇನೂ ಬಿಡಬಾರ್ದು. ಯಾಕಂದ್ರೆ ಮನೆಯ ಮಗನಾಗಿ ನನ್ನ ಜವಾಬ್ದಾರಿಯನ್ನ ಮರೆತು ನಾನು ಸ್ವಂತದ್ದೇನೋ ಈಡೇರಿಸ್ಕೊಳ್ಳೋಕೆ ಹೋಗು ಇಲ್ಲ, ನನ್ನ ಜವಾಬ್ದಾರಿಯನ್ನ ತೊರೆದು ನಾನೇನೋ ಸಾಧನೆ ಮಾಡ್ಲಿಕ್ಕೆ ಹೋಗೋದು ಅದು ಅಲ್ಲ. ಅದು ಯಾವಾಗ ಬುದ್ಧ ಹೆಂಡತಿ ಮದುವೆ ಆದ, ಮಕ್ಕಳಾಯ್ತು, ಎಲ್ಲ ಆದಮೇಲೆ ಆತ ಓಹೋ ಜಗತ್ತು ದುಃಖದಿಂದ ತುಂಬಿದೆ, ನಾನೀಗ ಈ ದುಃಖವನ್ನ ಪರಿಹರಿಸುವ ಮಾರ್ಗವನ್ನ ಕಂಡುಹಿಡಿಬೇಕು ಅಂತ ಆ ಮನೆಯನ್ನ ಬಿಟ್ಟ. ಅಂದ್ರೆ ಮಗನಾಗಿ ಅವನೊಬ್ಬ ರಾಜ್ಯ ಆಳೋ ರಾಜನಾಗಬೇಕಿತ್ತು. ಆದರೆ ಅವನು ಈ ಈ ಈ ಸಂಸಾರ, ಈ ಜಗತ್ತು ಎಲ್ಲವೂ ನಶ್ವರ, ನನಗಿದು ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅಂತ ವೈರಾಗ್ಯವನ್ನು ತೆಗೆದುಕೊಂಡು ಅವನು ಮನೆಯನ್ನ ಬಿಟ್ಟ. ಅಂದ್ರೆ ಒಬ್ಬ ಮಗನಾಗಿ ನಿಭಾಯಿಸಬೇಕಾದ ಜವಾಬ್ದಾರಿಯನ್ನ ಆತ ಮರ್ತ. ಆಯ್ತು, ಬುದ್ಧ ಮನೆಯನ್ನ ಬಿಟ್ಟು ಹೊರಟ, ಇದ್ದಿದ್ದು ಒಬ್ಬನೇ ಮಗ. ಮತ್ತೆ ಆ ರಾಜ್ಯ ಏನಾಯ್ತು ನೋಡಿ, ಮನೆಯಲ್ಲಿ ಸಿರಿ ಸಂಪತ್ತುಗಳಿದ್ದಾಗ ಯಾರೋ ಒಬ್ಬ ಕೈ ಬಿಟ್ಟು ಹೋದಾಗ ಆ ಮನೆಯ ಸಿರಿ ಸಂಪತ್ತು ಹಾಳಾಗೋಯ್ತು ಅಂತ ಇಲ್ಲ. ದುಡ್ಡಿದ್ರೆ ನಾವು ಎಷ್ಟು ಜನನ್ ಬೇಕಾದ್ರೂ ನೇಮಿಸ್ಕೊಳ್ಬೋದು. ಹಾಗೆ ನಿನ್ನ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆ, ಎಲ್ಲ ರೀತಿಯಲ್ಲೂ ನೀವು ತುಂಬ ಅನುಕೂಲಸ್ಥರಿದ್ದೀರಿ ಎಂದಾಗ ನೀನು ಮನೆ ಬಿಟ್ಟು ಸಂಗೀತಕ್ಕೋಸ್ಕರ ಎಲ್ಲೋ ಹೋದ್ರೂ ಕೂಡ ಏನು ನಷ್ಟ ಇಲ್ಲ. ಬಟ್ ಮನೆ ನಿನ್ನ ಮೇಲೆ ನಿಂತಿದೆ, ಮನೆ ಅಪ್ಪ ಅಮ್ಮ ತಮ್ಮ ಇವ್ರನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂದಾಗ ನಾನು ಬರೀ ನನ್ನ ಆಸೆ ಈಡೇರಿಸ್ಕೊಳ್ಳಿಕ್ಕೆ ಬರೀ ಚಂಚಲ ಮನಸ್ಸಿನವನಾಗಿ ಯಾವುದನ್ನೂ ಪೂರ್ಣವಾಗಿ ಅಭ್ಯಾಸ ಮಾಡದೆ ಅಥವಾ ಯಾವುದರ ವಿಚಾರದಲ್ಲೂ ಪೂರ್ಣವಾಗಿ ತೊಡಗಿಕೊಳ್ಳದೆ ಅಲ್ಲಲ್ಲಿ ಅರ್ಧ ಇಲ್ಲರ್ಧ ಮಾಡ್ತಾ ಹೋದ್ರೆ ನೀನು ಎಲ್ಲೂ ಉಳಿಯಲ್ಲ. ಕೇಳಿಸ್ತಾ ಇದೆಯಾ? ಅರ್ಥ ಮಾಡ್ಕೋ. ಈ ಸಮಯದಲ್ಲಿ ನಾನು ಸತ್ತು ಬಿಟ್ರೆ ಏನು ಮಾಡೋದು? ಸತ್ತು ಬಿಟ್ರೆ ಅದನ್ನ ಯಾರು ತಡೆಯೋಕ್ಕಾಗಲ್ಲಪ್ಪ. ಒಂದು ನಾನು ತಂದೆ ತಾಯಿಗೆ ಆಸರೆಯಾಗಿ ಮನೆಗೆ ಮಗನಾಗಿ ಬರುವ ಹೆಂಡತಿಗೆ ಒಳ್ಳೆಯ ಗಂಡನಾಗಿ ಅಟ್ ದಿ ಸೇಮ್ ಟೈಮ್ ಕಲೆ ಅನ್ನೋದಿದೆಯಲ್ಲಪ್ಪ, ಇದಕ್ಕೆ ಯಾವುದೇ ಏಜು ಕ್ವಾಲಿಫಿಕೇಶನ್ ಏನೂ ಬೇಕಾಗಿಲ್ಲ. ಕಲಿಯುವ ಅದು ಗುರುಜಿ ಸಾವಿನ ಬಗ್ಗೆ ಭಯ ಇಲ್ಲ. ಸಾವೆಂಬ ಸವಾರಿ ಎಲ್ಲಿ ಹೋದ್ರು ಯಾರನ್ನ ಬಿಡಲ್ಲ ಅಂತ ನನಗೆ ಗೊತ್ತು. ಬಟ್ ನನಗೆ ಈ ಪ್ರಶ್ನೆ ಒಂದ್ಸಲ ಬರುತ್ತೆ, ನಾನು ನನ್ನ ತಂದೆ ತಾಯಿಗೋಸ್ಕರ ನಾನು ದುಡಿತಾ ಹೋದ್ರೆ ಮುಂದೆ ನನ್ನ ಆಯುಷ್ ಮುಗಿದೋದ್ರೆ ಹೇಗೆ, ನನ್ನ ಆಸೆ ಕನಸುಗಳು ಹಾಗೆ ಉಳಿತಾವಲ್ಲ ಅಂತ.
ನೋಡಪ್ಪ, ನೀನು ಗುರು ಋಣವನ್ನ, ಹೆತ್ತವರ ಋಣವನ್ನ, ನಾಡಿನ ಋಣ, ನೆಲದ ಋಣವನ್ನ, ಈ ಋಣತ್ರಯಗಳು ಅಂತ ಕರೀತಾರೆ. ಹೆತ್ತವರ ಋಣ, ನಾಡಿನ ಅಂದ್ರೆ ಬೆಳೆದ ಜಾಗದ ಋಣ, ಮತ್ತು ವಿದ್ಯೆ ಕಲಿಸಿದ ಗುರುವಿನ ಋಣ. ಈ ಮೂರು ಋಣವನ್ನು ತೀರಿಸದೆ ನೀನ್ ದೊಡ್ಡ ಸಾಧಕ ಆದ್ರೂ ಅದಕ್ಕೆ ಅರ್ಥ ಇಲ್ಲ. ಎತ್ತವರ ಋಣ ತೀರಿಸದೆ ನೀನ್ ಸುಮ್ಮನೆ ಆಯ್ತು, ನೀನೇನೋ ಮಾಡ್ಲಿಕ್ಕೆ ಹೊರಟಿದ್ಯಾ, ಅಲ್ಲೇನು ನಿನಗೆ ಪ್ರಾಮಾಣಿಕವಾಗಿ ಒಂದು ಕಡೆ ನಿಲ್ಲೋ ಈ ಶಕ್ತಿ ಇದೆಯಾ? ಇಲ್ಲ, ನೀನ್ ಚಂಚಲ ಬುದ್ಧಿ ನಿಂದು, ಹೌದಲ್ಲ? ಮೊದಲು ಮನೆಯ ಪರಿಸ್ಥಿತಿಗೆ ತಕ್ಕಂತೆ ಒಂದು ಯೋಜನೆ ರೂಪಿಸು. ಸರಿ, ನನ್ನ ವಯಸ್ಸು ಎಷ್ಟು, ಇನ್ನು ಮುಂದಿನ 2-3 ವರ್ಷ ನಾನು ಹಿಂಗೆ ದುಡ್ದು ಸೇವಿಂಗ್ಸ್ ಮಾಡಿ ಮನೆಯನ್ನು ಕಟ್ತೀನೋ ಅಥವಾ ಏನೋ ಸೇವಿಂಗ್ಸ್ ಮಾಡಿ ಮದುವೆ ಆಗ್ತೀನೋ, ಆಮೇಲೆ ನಾನು ಮ್ಯೂಸಿಕ್ ಕಡೆ ಗಮನ ಕೊಡ್ತೀನಿ ಅಥವಾ ಏನೋ ಸ್ವಂತ ಬಿಸ್ನೆಸ್ ಮಾಡ್ತೀನಿ. ಒಂದು ಸರಿಯಾದ ಪ್ಲಾನಿಂಗ್ ಇಲ್ಲದೆ ಸುಮ್ಮನೆ ಯೋಜನೆಯಲ್ಲೇ ನೀನು ಬದುಕು ಮುಗಿದೋಗೋದಕ್ಕಿಂತ ಕಾರ್ಯರೂಪಕ್ಕೆ ಬರಬೇಕಲ್ಲಪ್ಪ. ಪಾಸೋ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾಗುತ್ತೆ. ನಾನು ಟೈರ್ ಪಂಚರ್ ಆಗಬಹುದು ಅಂದುಕೊಂಡು ಗಾಡಿ ತಗೊಂಡು ಆಚೆಗೆ ಹೋಗದೆ ಇರೋಕಾಗುತ್ತೇನು? ಹೋಗಲೇಬೇಕು. ಪಂಚರ್ ಆದಾಗ ಏನ್ ಮಾಡ್ಬೇಕು ಆಮೇಲೆ ಯೋಚನೆ ಮಾಡೋಣ, ಅಥವಾ ಒಂದು ವೀಲ್ ಎಕ್ಸ್ಟ್ರಾ ಕಟ್ಕೊಂಡು ಹೋಗಿರೋಣ. ಅಯ್ಯೋ ಪಂಚರ್ ಒಟ್ಟಷ್ಟು ಬಿಡುತ್ತೆ ಅನ್ಕೊಂಡು ಓಡಾಡದೆ ಇರೋಕಾಗುತ್ತಾ? ನಿನ್ ಪ್ರಶ್ನೆ ಹಂಗೆ ಆಯ್ತು. ಅಯ್ಯೋ ಸತ್ತೋಗ್ಬಿಟ್ರೆ ಅಂತ ಮತ್ತೆ ಆಚೆಗೆ ಹೋಗ್ಬೇಡ ನೀನು. ಗೊತ್ತಿಲ್ಲ, ಸಿಡ್ಲೋಡ್ದೋ ಏನೋ ಆಗಿ ಸಾಯ್ಬೋದು. ಯಾಕೆ ಬದುಕು? ನೋಡಪ್ಪ, ಹಸುವಾಗುತ್ತೆ ಅಥವಾ ನನಗೆ ಓಡಾಡೋದು ರಸವಾಗುತ್ತೆ ಅಂತ ಯಾರು ಓಡಾಡೋದು ಬಿಟ್ಟಿಲ್ಲ. ಗಾಡಿ ಪಂಚರ್ ಆಗ್ಬೋದು ಅಂತ ಯಾರು ಗಾಡಿ ಓಡಿಸೋದು ಬಿಟ್ಟಿಲ್ಲ. ಮನೆ ಬಿದ್ದು ಹೋಗ್ಬೋದು ಅಂತ ಯಾರು ಮನೆ ಕಟ್ಸೋದು ಬಿಟ್ಟಿಲ್ಲ. ಕೂದ್ಲು ಮತ್ತೆ ಬೆಳೀತದೆ ಅಂತ ಗೊತ್ತಿದ್ರು ಕೂದ್ಲು ಕಟ್ ಮಾಡಿಸ್ತಾರಲ್ಲ. ಆಗೋದು ಅದೊಂದು ನಮ್ಮ ಕೈಲಿ ಇಲ್ಲ. ನೀನು ಅಯ್ಯೋ ಮದುವೆ ಆಗ 4 ವರ್ಷಕ್ಕೆ ಸತ್ತೋಗ್ಬಿಟ್ರೆ ನನ್ನ ಆಸೆ ಇಲ್ಲ, ಹಂಗೆ ಉಳ್ಕೊಂಬಿಡುತ್ತಲ್ಲ. ಬದುಕು ಹೋಗ್ತಾ 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 ನೀನ್ ಯಾವುದ್ರಲ್ಲಿ ಯೋಗ್ಯ ಅಂತ ಅದೇ ತಿಳಿಸುತ್ತೆ. ಯಾಕಂದ್ರೆ ನಮಗೆ ಇನ್ನೂ ಅಷ್ಟು ಅನುಭವ ಇಲ್ದವರಾಗಿ ನಮಗೆ 1000 ಆಸೆ ಇರ್ತವೆ. ಯಾಕಂದ್ರೆ ನಾವ್ ಯಾರ್ಯಾರನ್ನೂ ನೋಡಿ ಇನ್ಸ್ಪಿರೇಷನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಬದುಕು ನಮಗೆ ನೀನ್ ಯಾವುದಕ್ಕೆ ಯೋಗ್ಯ ಅಂತ ತಿಳಿಸುತ್ತದು. ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕು. ನಾನು ಅಷ್ಟೇ, ತುಮಕೂರಿಂದ ಬರ್ಬೇಕಾದ್ರೆ ನಾನು ದೊಡ್ಡ ಸಿಂಗರ್ ಆಗ್ಬೇಕು ಅಂತ ಬಂದಿದ್ದು. ಬಟ್ ಕಡೆಗೆ ನನ್ನನ್ನು ವಿಧಿ ಕರ್ಕೊಂಡ್ ಬಂದು ಕೂರಿಸಿದ್ದೆ ಇಲ್ಲಿಗೆ. ನಾನು ಹಾಡುವ ಆಸೆಯನ್ನ ಇಲ್ಲಿ ಈಡೇರಿಸ್ಕೊಳ್ತೀನಿ. ವಾರ ವಾರ ಒಂದು ಹಾಡು ಹೇಳ್ತೀನಿ, ಮಧ್ಯೆ ಒಂದು ಹಾಡು ಹೇಳ್ತೀನಿ. ಯಾಕಂದ್ರೆ ನಾನು ಯಾವುದೋ ಹಾಡನ್ನು ಅಥವಾ ಯಾವುದೋ ಕಲೆಯನ್ನು ಅನುಭವಿಸಬೇಕು, ಜೀವನದಲ್ಲಿ ಆ ಕಲೆಯನ್ನು ನಾನು ಪ್ರದರ್ಶಿಸಬೇಕು ಅಂದುಕೊಂಡಲ್ಲ. ಅದು ಜಗತ್ತು ನೋಡಲಿ ಅಂತ ಏನಲ್ಲ. ನಾನು ಸುಮ್ಮನೆ ಹಾಡ್ತೀನಿ. ಸುಮ್ಮನೆ ಶರೀಫ್ ಅಜ್ಜ ಅವರು ಹಾಡ್ತಿದ್ರು, ಯಾರೋ ಕೇಳಲಿ ಅಂತಲ್ಲ. ಅವರಿಗೆ ಜ್ಞಾನೋದಯವಾಗಿತ್ತು, ಅವರು ಹಾಡ್ತಾ ಇದ್ರು. ಎಲ್ಲಿಯವರೆಗೂ ನನ್ನ ಹಾಡು ಇನ್ನೊಬ್ಬರಿಗೆ ಮೆಚ್ಚುಗೆ ಆಗಲಿ ಅಂತ ಹಾಡ್ತೀಯ, ಅಲ್ಲಿಯವರೆಗೂ ಹಾಡಿನ ಜೊತೆ ಕಠಿಣತೆ ಸುತ್ತಕೊಂಡೇ ಇರುತ್ತಂತೆ, ಅಥವಾ ಹಾಡಿನ ಜೊತೆ ದುಃಖ ಅವಮಾನಗಳು ಸುತ್ತಕೊಂಡೇ ಇರ್ತಾವಂತೆ. ನಿನ್ನ ಹಾಡು ನಿನ್ನದು, ಕೇಳುವವ್ರಿಗೆ ಅದು ಏನು ಅನ್ಸುತ್ತೋ ನಿನಗದು ಬೇಡ. ಬದುಕು ಹಾಗೆ. ಭಿಕ್ಷೆ ಬೇಡ್ತೀಯೋ, ಚಪ್ಪಲಿ ಹೊಲಿತೀಯೋ, ಕೃಷಿ ಮಾಡ್ತೀಯೋ, ಹೊರಗಡೆ ವ್ಯವಹಾರ ಮಾಡ್ತೀಯೋ, ಅದು ನಿನ್ನ ಬದುಕಿನ ಹಾಡು. ನಿನಗೆ ಬೇಕಾದಂತೆ ನೀನು ಹಾಡ್ಕೊಂಡು ಹೋಗಬೇಕು. ಅಯ್ಯೋ ತಡಿಯಪ್ಪ ಇವ್ರೇನು ಅಂತವ್ರು ಅಂದ್ಕೊಂಡು ಶ್ರುತಿ ಕಡಿಮೆ ಮಾಡಿದ್ರೆ ಅಪಸ್ವರ ಆಗ್ಬಿಡುತ್ತೆ, ಹೌದಲ್ಲ? ಹಾಗಾಗಿ ಒಂದು ಕೆಲಸ ಹುಡುಕೋ, ಒಂದು ಕೆಲಸವನ್ನು ನಿರಂತರವಾಗಿ 2-3 ವರ್ಷ ಮಾಡಪ್ಪ. ಯಾವುದೇ ಆಗ್ಲಿ, ಯಾವುದೇ ಕೆಲಸವನ್ನು ಇವತ್ತು ನಾವು ಯಾರ್ಯಾರನ್ನ ಮ್ಯೂಸಿಕಲ್ ಆಗಿರ್ಬೋದು, ಡ್ಯಾನ್ಸಲ್ಲಿ ಆಗಿರ್ಬೋದು, ಕ್ರಿಕೆಟಲ್ಲಿ ಆಗಿರ್ಬೋದು, ಸೈಕಾಲಜಿಲಿ ಆಗಿರ್ಬೋದು, ಫಿಲಾಸಫಿಲಿ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು, ನಾವು ಯಾರನ್ನ ಲೆಜೆಂಡ್ ಅಂತ ಕರಿತೀವಿ ಅಂದರೆ 10, 20, 30, 40 ವರ್ಷ ಅದರಲ್ಲೇ ಕಳೆದಿರೋರ್ನ ನಾವು ಲೆಜೆಂಡ್ ಅಂತೀವಿ. 5 ನಿಮಿಷಕ್ಕೂ 10 ನಿಮಿಷಕ್ಕೂ ಒಂದೊಂದು ತಿಂಗಳಿಗೂ ಬದಲಿಸೋರ್ನ ನಾವು ಯಾರು ನೆನ್ಪಿಟ್ಕೊಳ್ಳಲ್ಲ ಅವ್ರನ್ನ. ಅದಕ್ಕೆ ಒಂದು ದೊಡ್ಡ ತ್ಯಾಗ ಬೇಕು. ನೀವು ಊರ್ನವ್ರನ್ನೆಲ್ಲ 1-2 ದಿವಸಕ್ಕೆ ಸಮಾಧಾನ ಇಲ್ಲ, ಅವ್ರು ಯಾವತ್ತೂ ಸಮಾಧಾನಗೊಳ್ಳಲ್ಲ. ನೀನು ಎಷ್ಟು ಅವ್ರನ್ನ ತೃಪ್ತಿಪಡಿಸಿದ್ರು ಮತ್ತೆ ಕೇಳ್ತಾನೆ ಇರ್ತಾರೆ. ನಿಮ್ಮೂರಲ್ಲಿ ಆರ್ಕೆಸ್ಟ್ರಾ ಆಡಿಸ್ತಾರ? ಆ ಆರ್ಕೆಸ್ಟ್ರಾ ಆಡ್ತಾ ಇರೋನು ರಾತ್ರಿ 9 ಗಂಟೆಗೆ ಶುರು ಮಾಡಿದ್ರೆ 11 ಗಂಟೆ ಆದ್ರೂ ಜನಗಳೆಲ್ಲ ಹೋಗಿ ಸರ್ ಇದು ನಾಡಿ, ಈ ಹಾಡಾಡಿ ಅವ್ರು ಬೆಳಿಗ್ಗೆವರೆಗೂ ಬೇಕಾದ್ರೆ ಕೇಳ್ತಾನೆ ಇರ್ತಾರೆ. ಈ ಹಾಡಿನ ತರುವಾಯ ಅಂತ ಕೇಳ್ತಾನೆ ಇರ್ತಾರೆ. ಇಲ್ಲಿಗೆ ನಾವು ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಅಂದ್ರೆ ಸುಮ್ಮನೆ ಆಯ್ತಾರೆ, ಹೌದಲ್ಲ? ನೀನು ಜನಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಮುಗಿದೇ ಇರೋ ಕೆಲಸ.
ದಯವಿಟ್ಟು ನಿಮ್ಮ ಸಂಗೀತದ ಆಸೆ, ಆ ಹುಚ್ಚುತನ ಬೇಕು. ಯಾವುದೋ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಆ ಹುಚ್ಚುತನ ಬೇಕು, ಇಲ್ಲಾಂದ್ರೆ ಆಗಲ್ಲ. ಎಸ್ ನಾನು ಮಾಡ್ತೀನಿ, ಆದ್ರೆ ಅದೊಂದೇ ನಾನು ಕತೆ ಹೇಳುದ್ನಲ್ಲ, ಬರೀ ಕನ್ಸ್ ಕಟ್ಕೊಂಡ್ ಕೂತ್ಕೊಂಡ್ರೆ, ದಿನಸಿ ಅಂಗಡಿ ಕಡೆ ಗಮನ ಕೊಡದೆ ಹೋದ್ರೆ ಕನ್ಸ್ ಕಟ್ಕೊಂಡು ಸುಮ್ನೆ ಕೂತ್ಕೊಳ್ಬೇಕಾಗುತ್ತೆ. ಮಾಡ್ಬೇಕೇನೋ ಒಂದು ಕೆಲ್ಸ. ಬೆಂಗಳೂರು ಕಡೆ ಬಾ, ತಿಂಗಳ ಒಂದು ಕೆಲ್ಸಕ್ಕೆ ಸೇರು. ಸಂಜೆ ಹೊತ್ತು ಇಲ್ಲಿ ಮ್ಯೂಸಿಕ್ ಕ್ಲಾಸ್ಗಳು ತುಂಬಾ ನಡೀತವೆ, ಮ್ಯೂಸಿಕ್ ಕ್ಲಾಸಿಗೆ ಸೇರು. ಅವಕಾಶಗಳು ಸಿಗ್ತವೆ, ಅವಕಾಶಗಳು ನೋಡು. ಬಟ್ ಬೆಳಗಿನಿಂದ ಸಂಜೆವರೆಗೂ ಕೆಲಸ ಮಾಡು, ಅದು ನಿನ್ನ ವೃತ್ತಿ. ರಾತ್ರಿ ಸಮಯ ಸಿಕ್ಕರೆ ಅದನ್ನ ಮ್ಯೂಸಿಕ್ ಕೊಡು, ತಿಂಗಳ ಅಪ್ಪ ಅಮ್ಮನಿಗೆ ದುಡ್ಡು ಕಳಿಸು. ಯಾಕೆ ನಿನ್ನ ಆಸೆ ಈಡೇರಲ್ಲ? ಬಟ್ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆ ಊರಿನವ್ರು ಇಲ್ಲ, ನಾವು ಬಾವಿ ಕಪ್ಪೆ ಆಗಬಾರ್ದು. ನೀನ್ ಆ ಊರಿನವ್ರಿಗೆ ಮಾತ್ರ ಇಷ್ಟ ಆಗ್ಲಿಕ್ಕಲ್ಲ, ನಿಮ್ಮ ಹತ್ರ ಜಗತ್ತಿಗೆ ಇಷ್ಟ ಆಗೋ ಕಲೆ ಇರುತ್ತೆ. ಬಟ್ ನಮ್ ದುರದೃಷ್ಟ, ನಾವ್ ಅಲ್ಲೇ ಅವ್ರನ್ನ ಮೆಚ್ಚಿಸ್ಕೊಂಡೇ ಇಡೀ ಜೀವನ ಕಳೆದು ಬಿಡ್ತೀವಿ. ಅರ್ಥ ಆಯ್ತಲ್ಲಪ್ಪ? ಹಾಗಾಗಿ ನಿನ್ನ ಹವ್ಯಾಸ ಈಗ ಸದ್ಯಕ್ಕೆ ಅದನ್ನ ಹವ್ಯಾಸವಾಗಿಟ್ಟು. ಈಗ ಗುರುಜಿ ನನಗೆ ಪ್ರಶ್ನೆ ಮಾಡ್ತಾರಲ್ಲ, ಬರೀಯಾ ಮುಗಿತಾ ಅಂತ ಹೇಳಿ, ಅವ್ರು ನನ್ಗೆ ಅವಮಾನ ಮಾಡ್ಲಿಕ್ಕೆ ಮಾಡ್ತಾರೋ ಅಥವಾ ನನ್ನ ಪ್ರೇರೇಪಣೆ ಮಾಡ್ಲಿಕ್ಕೆ ಮಾಡ್ತಾರೋ? ಇಲ್ಲ, ನನಗನ್ಸುತ್ತೆ ಅದನ್ನ ಅವಮಾನ ಅಂತ ತೆಗೆದುಕೊಂಡ್ರೆ ನೀನೊಬ್ಬ ಸಾಧಾರಣ ಮನುಷ್ಯ. ಆದ್ರೆ ಅದನ್ನ ಒಂದು ಕಿಚ್ಚಾಗಿ, ಅದೊಂದು ಛಲವಾಗಿ ತಗೊಂಡ್ರೆ ನೀನೊಬ್ಬ ಸಾಧಕ. ಯಾಕಂದ್ರೆ ಅವ್ರು ಪ್ರತಿ ಸಾರಿ ಕೇಳಿದಾಗ ಅಯ್ಯೋ ಕೇಳಿದ್ರು ಅಂತ ಹೋಗಿ ಇಲ್ಲ ಗುರುಜಿ, ಒಂದ್ಸಲ ಕೇಳಿದ್ರೆ 2 ಸಲ ಕೇಳಿದ್ರೆ ಅವ್ರು ಕೇಳ್ತಾರೆ ಬಿಡು, ಅವ್ರ ಆಸಕ್ತಿ ಅನ್ಕೊಂಡ್ಬಿಟ್ಟು ಪದೇ ಅದನ್ನೇ ಚಲನೆ ಮಾಡ್ತಾ ಇದ್ರಿ, ಅದನ್ನೇ ಕೇಳ್ತಾ ಇದ್ರಿ, ಅದೇ ಪ್ರೆಸರ್ ಆಗ್ತಾ ಇದ್ರಿ. ಬಟ್ ಅವಮಾನ ಅನ್ಸಲ್ಲ ಗುರುಜಿ? ಕೇಳಿಸ್ಕೊಳಪ್ಪ, ಅವ್ರು ಪದೇ ಕೇಳುವಂತಹ ಹಗುರವಾದ ವ್ಯಕ್ತಿತ್ವವನ್ನ ಅವ್ರ ಮುಂದೆ ನೀನ್ ತೋರಿಸ್ತಾ ಇದೀಯ ಅಂತ. ಕೇಳಿಸ್ಕೊ, ನಿನ್ನ ನೋಡಿದ್ರೆ ಅಥವಾ ನೀನು ಈ ಕಡೆ ಬೆಳಿಗ್ಗೆ ಹೊತ್ತು ಕೆಲಸ ಮಾಡ್ತಾನೆ, ರಾತ್ರಿ ಹೊತ್ತು ಏನೋ ಮ್ಯೂಸಿಕ್ ಅಥವಾ ಏನೋ ಒಂದು ಮಾಡ್ತಾನೆ ಅಂದ್ರೆ ನಿನ್ ವ್ಯಕ್ತಿತ್ವ ನೋಡಿದ್ರೆ ಅವ್ರಿಗೆ ಕೇಳಲಿಕ್ಕೆ ಭಯ ಆಗಬೇಕು. ಹಂಗ್ ಬದುಕಬೇಕು ನೀನು. ಬಟ್ ನೀನ್ ಹಂಗ್ ಬದುಕ್ತಿಲ್ಲ ಅಂದಾಗ ಹೀಯಾಳಿಸ್ತಾರೆ. ಇವತ್ತು ಯಾರಾದ್ರೂ ಒಬ್ರು ನಮ್ಮನ್ನ ಹೀಯಾಳ್ಸಕ್ ಬರ್ತಾರ? ಇಲ್ಲ. ದೊಡ್ಡ ಮನುಷ್ಯನ ಹೀಯಾಳಿಸ್ತಾರ? ಇಲ್ಲ. ನೋಡಪ್ಪ, ನಮ್ಮ ವ್ಯಕ್ತಿತ್ವ ಹೇಗಿದೆಯೋ ಜನ ನಮ್ಮನ್ನ ಹಾಗೆ ನೋಡ್ತಾರೆ. ನೀನ್ ಹೆಂಗೆಂಗೋ ಕೂದಲು ಬಿಟ್ಕೊಂಡು ಹರಿದೋಗಿರೋ ಬಟ್ಟೆ ಇಕ್ಕೊಂಡು ಸುಮ್ನೆ ಏನೇನೋ ಮಾತಾಡ್ಕೊಂಡು ಹೋದ್ರೆ ನಿನ್ನನ್ನು ಹುಚ್ಚ ಅಂತ ಅನ್ಲಿಕ್ಕೆ ಅವನಿಗೇನ್ ಸ್ಪೆಷಲ್ ಕ್ವಾಲಿಫಿಕೇಶನ್ ಬೇಡ, ಚಿಕ್ಕ ಮಕ್ಳು ಅಂತಾರೆ. ಅಂದ್ರೆ ನಮ್ಮ ವ್ಯಕ್ತಿತ್ವ ಹೇಗಿದೆಯೋ ಜಗತ್ ನಮ್ಮನ್ನ ಹಾಗೆ ನೋಡುತ್ತೆ. ಅಯ್ಯೋ ನನ್ನನ್ನು ಮಾತು ಹಿಂಗ್ ಕೇಳ್ತಾರಲ್ಲ ಸರ್, ಅವ್ರು ಕೇಳ್ದಾಗಲೆಲ್ಲ ನೀನು ನಿರುತ್ತರನಾಗಬೇಕು, ಮೌನಿ ಆಗಬೇಕು, ಸ್ಮೈಲ್ ಕೊಟ್ಟು ಮುಂದೆ ಹೋಗ್ತಾ ಇರ್ಬೇಕು. ಅಯ್ಯೋ ಇವನು ಏನ್ ಕೇಳಿದ್ರು ಹೇಳಲ್ಲ ಬಿಡಪ್ಪ ಅಂತ ಅಂದಾಗ ಅವನೇ ಸುಮ್ಮನಾಗ್ತಾರೆ. ನೀನು ಉತ್ತರ ಕೊಡ್ತಾ ಇದ್ರೆ ಅವ್ರು ಕೇಳ್ತಾರೆ. ಹೌದಲ್ಲ? ಮತ್ತೆ ಮುಂದೆ ಉತ್ತರ ಕೊಡೋದು ಬೇಡ ಅಂತೀರಾ? ಸುಮ್ಮನೆ ಹೋಗಂತೀರಾ? ಕೇಳಿಸ್ಕೊ, ನೀನ್ ಉತ್ತರ ಕೊಟ್ಟಿದ್ರಿಂದ ಏನ್ ಲಾಭ ಆಯ್ತು? ಏನಿಲ್ಲ, ಮಾತಿಗೆ ಮಾತು ವಾದ ಬೆಳೀತು, ಮತ್ತೆ ಅವಮಾನ. ಮತ್ತೆ ನೀನು ಉತ್ತರ ಕೊಡ್ತೀಯಾ ಅಂತ ಗೊತ್ತಾದಾಗ ಅವ್ರು ಕೇಳ್ತಾರೆ. ಹೌದಲ್ಲಪ್ಪ? ಇಲ್ಲಿ ಉಚಿತವಾಗಿ ಅನ್ನದಾನ ನಡೀತಾ ಇದೆ, ಅಲ್ಲ ಅನ್ನದಾನಕ್ಕೆ ಹೋಗೋ ತಪ್ಪಿಲ್ವಲ್ಲಪ್ಪ? ಹಂಗೆ ನೀನು ಉತ್ತರ ಕೊಡ್ತಾ ಇದೀಯ ಅಂದ್ರೆ ಕೇಳೋದ್ರಲ್ಲಿ ಅವ್ರ ತಪ್ಪೇನಿದೆ? ನೀನ್ ಕೊಡಲ್ಲ ಅಂತ ಗೊತ್ತಾದಾಗ ಅವರು ನಿಲ್ಲಿಸ್ತಾರೆ. ನನಗೆ ನೆಗೆಟಿವ್ ಕಮೆಂಟ್ಗಳು ಬರ್ತವೆ ಅಂದ್ಕೊಳ್ಳೋಣ, ನಾನು ಇಡೀ ದಿನ ಉತ್ತರ ಕೊಡ್ಕೊಂಡು ಕೂತ್ಕೊಂಡ್ರೆ ಅವರು ಮಾಡ್ತಾ ಇರ್ತಾರೆ ಮೆಸೇಜು. ನಾನ್ ಬ್ಲಾಕ್ ಮಾಡಿಯೋ ಅಥವಾ ನೆಗ್ಲೆಕ್ಟ್ ಮಾಡಿಯೋ ಬಿಟ್ರೆ ಅವರೇ ಸುಮ್ಮನೆ ಆಗ್ತಾರೆ. ಅರ್ಥ ಆಯ್ತಲ್ಲ? ಕೇಳೋದ ತಪ್ಪಲ್ಲ, ಅಥವಾ ಕೇಳೋರ ಜಗತ್ತಲ್ಲಿ ಇರ್ಲೇಬಾರ್ದು ಅಂತಲ್ಲ, ಅವ್ರು ಇರ್ತಾರೆ. ಉತ್ತರ ಕೊಡ್ಬೇಕೋ ಬೇಡವೋ ಅನ್ನೋದು ನಮಗ್ ಬುದ್ಧಿ ಇರಬೇಕು. ಹಾಗಾಗಿ ಮೊದಲು ಮನೆಯ ಪರಿಸ್ಥಿತಿ ಅಂತ ತಿಳ್ಕೊ, ನಿನ್ನ ಸಂಗೀತ, ನಿನ್ನ ಹಾರ್ಮೋನಿಯಂ ಅದು ನಿನ್ನ ಹವ್ಯಾಸವಾಗಿಟ್ಕೊ. ಬಿಡುವಿನ ಸಮಯ ಫೋನ್ಗೆ ಅದಕ್ಕೆ ಇದಕ್ಕೆ ಜನ ಹಿಂಗಂದ್ರು ಅದಕ್ಕೆಲ್ಲ ಕೊಡೋದ್ರ ಬದಲು ಇದೊಂಥರ ತಪಸ್ ಮಾಡ್ದಂಗ್ ಮಾಡಿದ್ರೆ ಇವೆಲ್ಲ ಒಲಿತವೆ. ಅರ್ಥ ಆಯ್ತಲ್ಲಪ್ಪ? ನೀವು ಶಾಸ್ತ್ರೀಯವಾಗಿ ಕಲ್ತಿದ್ದೀರಾ ಹಾರ್ಮೋನಿಯಂನ? ಇಲ್ಲ ಗುರುಜಿ, ಮುಗಿಸಿದೆ, ಬಟ್ ಈ ತರ ಪ್ರಾಬ್ಲಮ್ಸ್ ಅದು. ಅದಕ್ಕೆ ಕೇಳಿಸ್ಕೊ, 1-2-3 ಹಾಡು ನೋಟ್ಸ್ ಕಲ್ತ್ಕೊಂಡ್ಬಿಟ್ರೆ ಅದಾಗಲ್ಲ. ಅದರದೇ ಆದ ತಳಸ್ಪರ್ಶಿ ಅಧ್ಯಯನ ಇದೆ, ಅದಕ್ಕೆ ತಪಸ್ ಮಾಡ್ದಂಗ್ ಮಾಡ್ಬೇಕು. ನೀನ್ ಮೊದಲು ತಿಂಗಳ ಸಂಬಳ ತರಕ್ ಶುರು ಮಾಡು, ಈ ಸಮಸ್ಯೆಗಳೆಲ್ಲ ನಿರ್ನಾಮ ಆಗೋಯ್ತವೆ. ಯಾವ್ದು ಸಿಕ್ಕಿದ ಕೆಲಸ ಮಾಡು. ಅಂದ್ರೆ ಬೇಕಿರೋದನ್ನ ನನಗೆ ಈಗ ನಾನೊಬ್ಬ ಟಿವಿಲಿ ಕಾಣಿಸ್ಕೊಳ್ಬೇಕು, ನಾನು ಮಾತಾಡೋದೆಲ್ಲ ಜನ ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದ್ರೆ ನಾನು ಬಂದ ತಕ್ಷಣ ಬಾರಪ್ಪ ನಿನ್ನ ಆಸೆ ಕೂತ್ಕೊಳ್ಳಪ್ಪ ಅಂತ ಯಾರು ಹೂವಿನ ಆಸೆ ಯಾಕೆ ಕೊಡ್ಲಿಲ್ಲ. ನಮ್ಮ ಸಮಯ ಬರೋವರೆಗೂ ನಾವು ಅದಕ್ಕೆ ತಯಾರಿ ಮಾಡ್ತಾ ಇರ್ಬೇಕು. ಬಂದ ತಕ್ಷಣ ಅದನ್ನ ಹೆಬ್ಬೆಳ್ ಕೊಟ್ರೆ ಅಷ್ಟ ನುಂಗ್ಬೇಕು ಅಂತಾರಲ್ಲ, ಹಂಗೆ ಬಳಸ್ಕೊಂಡ್ಬಿಡ್ಬೇಕು ಆ ಅವಕಾಶನ. ಅದಂಗೆ ನೀವು ರೆಡಿ ಆಗಿರ್ಬೇಕು. ಅವಕಾಶ ಯಾವ ಬರುತ್ತೋ ಗೊತ್ತಿಲ್ಲ. ಈ ಜಗತ್ತಲ್ಲಿ ಉದ್ಧಾರ ಆಗಿರೋರು, ಸಾಧನೆ ಮಾಡಿರೋರು ಎಲ್ಲ ಏನ್ ಮಾಡಿದ್ರು ಗೊತ್ತೇನು? ಅವರು ತಮ್ಮ ಪಾಡಿಗೆ ತಮ್ಮ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು. ಅವಕಾಶ ಬಂದ ತಕ್ಷಣ ಅವ್ರು ಅದನ್ನ ಗುಳುಮ್ ಮಾಡ್ಕೊಂಡ್ರು.
ಬಿಡು, ಅವಕಾಶ ಬಂದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನಿದ್ರೆ ನೀವು ಅವಕಾಶ ಬಂದಾಗ ತಯಾರಿ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಬಟ್ ಯಾರೋ ತಯಾರಿ ಮಾಡಿರೋ ಅದ್ ಆಲ್ರೆಡಿ ಬಳಸ್ಕೊಳ್ತಾನೆ. ಮುಂಚಿತವಾದ ತಯಾರಿ ಇದೆಯಲ್ಲ ಅದು ಬಹಳ ಮುಖ್ಯ. ಗುರುಜಿ ನಿಮ್ದು ಮಾತಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ, ಹೊರಗಡೆ ಸೌಂಡ್ ಕೇಳಿಸ್ತಾ ಇದೆ. ಯಾರೋ ಸ್ತ್ರೀ ಮಣಿಗಳು ಮಾತಾಡ್ತಿದ್ದಾರೆ. ಸ್ವಲ್ಪ ದೂರ ಹೋಗ್ತೀನಿ. ಆಯ್ತು. ಈಗ ಈ ಕೆಲಸದ ವಿಚಾರದಲ್ಲಿ ಯಾವುದೋ ಒಂದು ಕೆಲಸವನ್ನ ದಯವಿಟ್ಟು 10,000 ಆಗಲಿ 12,000 ಆಗಲಿ ಮೊದಲು ಒಂದು ಕೆಲಸದಲ್ಲಿ 2-3 ವರ್ಷ ಕೂತ್ಕೊ, ಅದು ಅಲ್ಲಿ ಸ್ವಲ್ಪ ಸ್ಥಿರವಾಗಿ ನಿಲ್ಲು. ಆನಂತರ ಸೈಡಲ್ಲಿ ಮ್ಯೂಸಿಕ್ ಹಾರ್ಮೋನಿಯಂ ಏನೋ ಮಾಡ್ತಾ ಹೋಗಪ್ಪ, ಹವ್ಯಾಸ ಬಿಡಬೇಡ. ನಿನ್ನ ಮನಸ್ಸಿಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಯಾಕೆ ತಡೀಲಿ, ಅದನ್ನ ಮಾಡು. ಆದ್ರೆ ಮನೆಗೆ ಆದಾಯ ಬರಬೇಕು, ಮನೆ ನಡಿಬೇಕು. ಆಮೇಲೆ ಮನೆಯಲ್ಲಿ ಎಲ್ಲಾ ಜನಗಳು ನಗನಗ್ತಾ ಇದ್ರೆ ನಿನ್ನ ಸಾಧನೆಯು ನಿನಗೆ ಸಿದ್ಧಿಸುತ್ತಂತೆ. ಮನೆಯಲ್ಲಿ ಈಗ ನೀನ್ ಮನೆಗೆ ಸಂಬಳ ತಗೊಂಬಂದ್ ಕೊಡು, ಕೆಲಸ ಮಾಡು, ನೀನು ಸೈಡಲ್ಲಿ ಹಾರ್ಮೋನಿಯಂ ಮಾಡ್ಕೊ, ಏನಾದ್ರು ಮಾಡ್ಕೊ, ಯಾರು ಕೇಳಲ್ಲ. ಹೌದಲ್ಲ? ನೀನು ದುಡಿಮೆ ಮಾಡದೆ ಏನು ಮಾಡದೆ ಸುಮ್ನೆ ಹಾರ್ಮೋನಿಯಂ ಇಟ್ಕೊಂಡ್ ಕೂತ್ಕೊಂಡ್ರೆ ಅದಾಗಲ್ಲ. ಹೌದು, ನೀನ್ ಸಂಬಳ ತಂದು ಕೊಡು, ಅದೇ ಹಾರ್ಮೋನಿಯಂ ಸೈಡಲ್ಲಿ ಇಟ್ಕೊಂಡ್ ಕೂತ್ಕೊ, ನಿನ್ನನ್ನು ಕೇಳೋದೇ ಇಲ್ಲ. ಹಾಗಾಗಿ ದಯವಿಟ್ಟು ತಂದೆ ತಾಯಿಗಳು ಏನ್ ನಿನ್ನ ದ್ವೇಷ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತು. ದುಡ್ಡು ಇಲ್ದೆ ಹೋದ್ರೆ ಸಂಬಂಧಿಕರು ನೆರೆಹೊರೆಯವ್ರು ಹೆಂಗ್ ನೋಡ್ತಾರೆ ಅಂತ ಅವರೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ನನ್ನ ಮಗನಿಗೆ ಆ ಸ್ಥಿತಿ ಬರೋದು ಬೇಡ ಅಂತ ಅವರು. ಹಾಗಾಗಿ ಅವರ ಆ ಬುದ್ಧಿ ಮಾತಿದೆಯಲ್ಲ, ನಮಗ ಅನ್ಸ್ಬಿಡುತ್ತೆ ಇದೇನಪ್ಪ ನಮ್ಮ ಕಲೆಯನ್ನ ಇವ್ರು ತುಳಿತಾವ್ರೆ ಅಂತ. ಯಾವ ಕಲೆ ಮೊದ್ಲು ಹಂಗ ಅನಿಸ್ತು ನನಗೆ, ಹಾಗೆ ಅನಿಸ್ತು ನನಗೆ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿದಾಗ ಒಂದ್ ಕಡೆ ತುಳಿತಾ ಇದ್ದಾರೆ, ನನ್ನ ಹಾಳು ಮಾಡ್ತಾ ಇದ್ದಾರೆ ಅನಿಸ್ತು. ಬಟ್ ಮುಂದೆ ಬರ್ತಾ ದುಡ್ಡಿನ ಜೊತೆಗೆ ನಡೆಯಲ್ಲ ಅಂತ ಗೊತ್ತಾದಾಗ ಸುಮ್ಮನೆ ನಾನು ಮೌನಿ ಆಗ್ಬಿಟ್ಟೆ. ಸುಮ್ಮನೆ ನಾನು ನಿನಗೆ ಶುರುನಲ್ಲಿ ಒಂದು ಕತೆ ಹೇಳುದ್ನಲ್ಲಪ್ಪ, ಅದು ನಿನ್ ತಂದೆ ನಿನಗೆ ಕಲ್ಸಿರೋ ಪಾಠ. ಹೌದು ಗುರುಜಿ. ಆ ತಂದೆ ದುಡ್ಡು ಖರ್ಚು ಮಾಡಿ ಮ್ಯೂಸಿಕ್ ಶೋಗೆ ಕರ್ಕೊಂಡು ಬಂದ್ ಏನ್ ಮಾತು ಹೇಳ್ದ ಅಲ್ವಾ? ಬರೀ ಕನ್ಸ್ಕಂಡ್ ಕೂತ್ಕೊಂಡ್ರೆ ಆಗಲ್ಲಪ್ಪ, ಅದೇನಿರ್ಬೇಕು ಅಂದ್ರೆ ವಿಟಮಿನ್ ಎಂ ಇರ್ಬೇಕು ಅಂತ. ವಿಟಮಿನ್ ಎಂ ಅಂದ್ರೆ ಮನಿ ಅಂತ, ಮನಿ ಇರ್ಬೇಕು ಗುರುಜಿ. ಸೊ ಒಳ್ಳೇದಾಗ್ಲಿ ಕೆಲಸ. ಗುರುಜಿ ಲಾಸ್ಟ್ ಟೈಮ್ ನೀವು ಒಂದು ಇಬ್ಬರು ಯುವಕರಿಗೆ ಒಂದು ಸಮಾಧಾನ ಕೊಟ್ಟಿದ್ರಿ. ಏನಪ್ಪಾ ಅಂದ್ರೆ ಅದು ಬೇರೆಯವರ ತೋಟದ ಹಣ್ಣಿಗೆ ಅಪೇಕ್ಷೆ ಬೇಡ, ಅವನು ಹೇಳಿದ ನಾನು ವೇಶ್ಯ ಮನೆಗೆ ಹೋಗು ಅಂತ ಹೇಳ್ತೀನಿ ಸ್ನೇಹಿತ ಅಂತ ಹೇಳಿದ್ರಲ್ಲ, ಅದು ನನಗೆ ಬಹಳ ಪ್ರೇರೇಪಣೆ ಆಯ್ತು ಗುರುಜಿ. ಅದರಿಂದ ತುಂಬಾ ಪಾಠ ಕಲ್ತೀನಿ ನಾನು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಕಡೆಯದಾಗಿ ನಿಮಗೆ ನಾನು ಹೇಳೋದು, ನಿಮ್ಮಲ್ಲಿ ಅವಶ್ಯವಾಗಿ ಒಂದು ಸದ್ಗುಣ ಇದೆ. ಗುರುಜಿ ಲಾಸ್ಟ್ ಒಂದು 2 minutes ಮಾತಾಡ್ತೀನಿ ಒಂದು ವಿಷಯದ ಬಗ್ಗೆ. ಇಲ್ಲ ನಾಳೆ ಕಾಲ್ ಮಾಡ್ಲಾ ಅಥವಾ ಇನ್ನೊಂದು ಟೈಮ್ ಮಾಡ್ಲಾ? ಇನ್ನೊಂದು ಟೈಮ್ ಮಾಡಿವಪ್ಪ. ಈಗ ನಾನು ಹೇಳೋದು, ಇದೇ ಕೆಲ್ಸಕ್ಕೆ ಅಂತ ಹಠ ಹಿಡಿದು ಕೂತ್ಕೊಳ್ಬೇಡ. ದಯವಿಟ್ಟು ಮುಂದಿನ 2-3 ವಾರದಲ್ಲಿ ಒಂದು ಕೆಲ್ಸಕ್ಕೆ ಸೇರ್ಕೊ. ನಿನ್ನ ಊರಿನವರು ನೋಡು ಏನೇನೋ ಮಾಡ್ತೀನಿ ಅಂತಿದ್ದ, ಈಗ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತಾವನೆ, ಏನೇನೋ ಇದ್ದಾಗ್ತೀನಿ ಅಂತ ಹೇಳ್ತಿದ್ದ, ಈಗ ಏನೂ ಮಾಡ್ತಿಲ್ಲ. ದಯವಿಟ್ಟು ನಿನ್ನ ಮನೆ ಹಾಳಾಗಿ ಕೂತಂಡಾಗ ಯಾರು ಬರಲ್ಲ. ತಂದೆ ಜೊತೆ ಕೈ ಜೋಡಿಸು, ಕಡಿಮೆ ಮಾಡ್ಕೊ. ಇನ್ನೊಂದ್ 2 ಹಾರ್ಮೋನಿಯಂ ತರ್ಬೇಕು ಅಂದ್ರೆ ದುಡ್ಡು ಬೇಕಲ್ಲಪ್ಪ, ಯಾರು ಕೊಡಲ್ಲ. ಕಲೆ ಅದಕ್ಕೆ ಹಸಿವು ಬೇಕು. ಅದು ನೀನು ಬೆಳಗ್ಗೆಲ್ಲ ಕೆಲಸ ಮಾಡ್ಕೊಂಡು ಬಂದು ಮಧ್ಯರಾತ್ರಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಆಗ್ಬೋದು. ಯೂಟ್ಯೂಬಲ್ಲೆಲ್ಲ ಕ್ಲಾಸ್ಗಳು ನಡೀತವೆ, ಯೂಟ್ಯೂಬಲ್ಲಿ ಎಷ್ಟೋ ವಿಡಿಯೋಗಳಿದ್ದಾವೆ, ನೋಡ್ಕೊಂಡು ಕಲಿಬೋದು. ದುಡಿಮೆಗೆ ನೀನು ಮಣ್ಣು ಹಾಕೊಂಡು ಬರೀ ನಾನೇನೋ ಮಾಡ್ತಿದ್ರೆ ನಿಮ್ಮ ಮನೆತನದ ಹಿನ್ನೆಲೆ ಏನ್ ದೊಡ್ಡ, ನೀನು ದುಡಿದೇ ಹೋದ್ರು ನಡಿಬಹುದು ಅಂತ ದೊಡ್ಡ ಶ್ರೀಮಂತ ಮನೆತನ ಏನಲ್ಲ. ನಾವು ದುಡಿಬೇಕು, ನಾವು ಮಾಡ್ಬೇಕಲ್ಲಪ್ಪ. ಹೀಗಿದ್ದಾಗ ಏನೋ ನಮ್ಮ ತಾತ ಮುತ್ತಾತಿರೆಲ್ಲ ಕೋಟಿ ಮಾಡಿಕ್ಕಿದ್ದಾರೆ ಬಿಡು, ನಾನು ಮ್ಯೂಸಿಕ್ ಇಟ್ಕೊಂಡು ಓಡಾಡಿ ಏನು ದುಡಿದೇ ಹೋದ್ರು ನಡೆಯುತ್ತೆ ಅನ್ನೋ ಪರಿಸ್ಥಿತಿ ಏನಿಲ್ಲಪ್ಪ. ಹಾಗಿರ್ಬೇಕಾದಾಗ ನಾನು ಸ್ವಲ್ಪ ಕೆಲವೊಂದು ತ್ಯಾಗಕ್ಕೆ ಸಿದ್ಧವಾದಾಗಲೇ ಬದುಕು ಚಂದ. ನನ್ನ ಆಸೆ ತ್ಯಾಗ ಮಾಡಲ್ಲ, ಅಪ್ಪ ಅಮ್ಮ ಏನಂದ್ರು ಸರಿ, ಅಪ್ಪ ಅಮ್ಮ ಏನಾದ್ರು ಸರಿ ಅಂತ ನಿಂತ್ಕೊಂಡ್ರೆ ಮುಂದೊಂದು ದಿವಸ ಅದೇ ಅತ್ಯಂತ ಪಶ್ಚಾತ್ತಾಪ ಪಡ್ತೀಯ. ಅದೆಲ್ಲ ಬಿಟ್ಟು ನಿನ್ನ ಹವ್ಯಾಸವನ್ನ ಹವ್ಯಾಸವಾಗಿಟ್ಕೋ. ಊರ್ನವರು ನಿನ್ನನ್ನು ಮೆಚ್ಚಲಿ, ಅದು ಮೆಚ್ಚಲಿ, ಇದು ಮೆಚ್ಚಲಿ, ನೋ, ಸಮಯ ತಗೋ, ಚೆನ್ನಾಗಿ ಕಲಿ, ಆಮೇಲೆ ಬಾರಿಸಿ ಪ್ಲೇ ಮಾಡಿವಂತ ಆಯ್ತಲ್ಲಪ್ಪ. ಆಗ್ಲಿ. ಧನ್ಯವಾದ ಗುರುಜಿ. ಇನ್ನೊಂದು ಟೈಮ್ ಕಾಲ್ ಮಾಡ್ತೀನಿ, ತುಂಬಾ ಇದೆ, ಇನ್ನೊಂದು ದೊಡ್ಡ ಸಮಸ್ಯೆ ಇದೆ, ಅದನ್ನ ಹೇಳ್ತೀನಿ ನಾನು. ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ತೀನಿ ಗುರುಜಿ, ಫಿಕ್ಸ್ ಮಾಡಿ. ಆಯ್ತು. ಗುರುಜಿ ಧನ್ಯವಾದಗಳು ಗುರುಜಿ. ಗುರುಜಿ ಇನ್ನೊಂದು ವಿಷಯ ಏನ್ ಗೊತ್ತಾ, ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಸಾಕ್ಷಾತ್ ಭಗವಂತನ ವಾಣಿನೇ ಕೇಳಿದಾಗ ಆಗ್ತದೆ ಗುರುಜಿ.
ನಿಜವಾಗ್ಲೂ ನನಗೆ ನಾನು ಸಾಕ್ಷಾತ್ ಭಗವಂತನ ಜೊತೆ ಮಾತಾಡ್ತಾ ಇದ್ದೀನಿ ಅನಿಸ್ತಿದೆ ಗುರುಜಿ. ಸೊ ಅದಕ್ಕೋಸ್ಕರ ನಾನು ಡೈಲಿ ನೋಡ್ತೇನೆ ನಿಮ್ ಪ್ರೋಗ್ರಾಮ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ತುಂಬಾ ಒಂದು ಒಳ್ಳೆ ಜ್ಞಾನ ಇದೆ ನಿಮ್ಮ ಹತ್ರ. ನಿಮ್ಮ ದೊಡ್ಡ ಮಾತು ನಿಮ್ಗೆ ಒಳ್ಳೇದಾಗ. ತುಂಬಾ ಅಂದ್ರೆ ತುಂಬಾ ಒಂದು ಟೈಮ್ ನಾನು ಮೊದಲನೇದಾಗಿ ನಿಮ್ಮ ಪ್ರೋಗ್ರಾಮ್ ನೋಡಿದ್ದು ಆ ತಾಯಿ ಕಥೆ ಕೇಳಿದಾಗ ಗುರುಜಿ, ನಾನು ಅವಾಗಿಂದ ನಾನು ಹುಚ್ಚನಾಗಿ ಬಿಟ್ಟಿದ್ದೀನಿ. ಯಾವಾಗ ಕಾಲ್ ಮಾಡ್ಬೇಕು ಅಂತ. ಬಟ್ ಇವತ್ತು ಸಿಕ್ಕಿದ್ದೀರಾ. ಸಾಕ್ಷಾತ್ ಭಗವಂತನ ಜೊತೆ ಮಾತಾಡಿದ ಅಷ್ಟು ಖುಷಿ ಆಯ್ತು. ಧನ್ಯವಾದಗಳು ಗುರುಜಿ. ಒಳ್ಳೇದಾಗ್ಲಿ ನಿಮ್ಗೆ, ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ, ಒಳ್ಳೇದಾಗ್ಲಿ. ಗುರುಜಿ ಹುಡುಕಿ ದುಡಿಯೋಕ್ ಶುರು ಮಾಡು. ದಯವಿಟ್ಟು ಬಿಡಬೇಡ. ಅದರಲ್ಲಿ ಇಡೀ ಊರಿಗೆ, ಊರಲ್ಲಿ ಒಪ್ನಲ್ಲ, ನೀನೊಬ್ಬ ವಿಶೇಷ ವ್ಯಕ್ತಿ ಆಗ್ತೀಯ. ಹಾರ್ಮೋನಿಯಂ ಇಟ್ಕೋ, ಅದು ನಿನ್ನ ಬದುಕನ್ನ ಅತ್ಯಂತ ಸುಮಧುರವಾಗಿಸುತ್ತೆ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ನೋಡಿ, ಬದುಕಲ್ಲಿ ಕೆಲವೊಮ್ಮೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಮಧ್ಯಮ ವರ್ಗದವರಾಗಿ ಭಾಳ ಕಷ್ಟ. ಕಡೆ ದುಡಿಬೇಕು, ತಂಗಿ ಮದುವೆ, ಅಕ್ಕನ ಮದುವೆ. ಬಟ್ ಇನ್ಯಾರು ನಮ್ಮ ಫ್ರೆಂಡ್ಸ್ಗಳು ಫುಲ್ ಟೈಮ್ ಮ್ಯೂಸಿಕ್ಗೆ ಕೊಡ್ತಿದ್ದಾರೆ, ಹಾರ್ಮೋನಿಯಂಗೆ, ಪಿಯಾನೋಗೆ, ಗಿಟಾರ್ಗೆ ಎಲ್ಲ ಕೊಡ್ತಿದ್ದಾರೆ. ಬಟ್ ನನಗೆ ಆಗ್ತಿಲ್ವಲ್ಲಪ್ಪ ಅಂತ ನೋವು ನಮಗೆ ತುಂಬ ಸರಿ ಕಾಡ್ಬೋದು. ಬಟ್ ಏನೂ ಮಾಡಲಿಕ್ಕಾಗಲ್ಲ. ಬಟ್ ಹಾಗಂತ ಕಲೆಯನ್ನು ಬಿಡಬಾರ್ದು. ಎಲ್ರಿಗೂ ಬರಲ್ಲ ಆ ಕಲೆಗಳು. ಆದರೆ ಬೇಗ ಗೆದ್ದು ಬಿಡಬೇಕು. ಮದುವೆ ಮುಂಚೆ ನಾವು ದೊಡ್ಡ ಸಿಂಗರ್ ಆಗಿ ಒಳ್ಳೆ ಹುಡುಗಿ ಪಟಾಯಿಸ್ಕೊಂಡ್ಬಿಡ್ಬೇಕು, ಇವೆಲ್ಲ ಆಸೆ ಬಿಟ್ಬಿಡ್ಬೇಕು. ಅದು ಬರುತ್ತೆ. ಕಲೆಗೋಸ್ಕರವೇ ಹೊರತು ಏನನ್ನೂ ಯಾರನ್ನೂ ಮೆಚ್ಚಿಸಲು ಅಲ್ಲ, ಏನನ್ನೂ ಪಡ್ಕೊಳ್ಳಲು ಅಲ್ಲ. ಪಡ್ಕೊಳ್ಳೋಕೆ ವೃತ್ತಿಗಳಿದ್ದಾವೆ, ಸಂಬಳ ಇದೆ. ಕಲೆ ಅದು ಕೇವಲ ಆತ್ಮಾನಂದ. ಹೌದಲ್ಲ? ಹಾಡ್ತಾ ಇದ್ರೆ ಜಗತ್ತು ಮರ್ತು ಹೋಗಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಹಾಯಿಸಲಾರದೆ, ಕಾಕಬುದ್ಧಿ ಕಡೆ ಹಾಯಿಸಲಾರದೆ. ಲೋಕದ ಗೊಡವಿ ನಿನಗ್ಯಾಕೆ ಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಸುಮ್ಮನೆ ಹಾಡ್ತಾ ಇರಬೇಕು. ನನಗಂತೂ ನಾನು ಹಾಡೋದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀನಿ ಅಂದರೆ ಜಗತ್ತು ಮರ್ತು ಹೋಗ್ಬಿಡುತ್ತೆ. ಎಷ್ಟೋ ಸಾರಿ ಕರೆಂಟ್ ಹೋಗಿದ್ರು ನನಗೆ ಗೊತ್ತಾಗಿರಲ್ಲ. ರೆಕಾರ್ಡಿಂಗ್ ಮಾಡೋ ಕೂತಾಗ ಮುಳುಗ್ಬಿಟ್ಟಿರ್ತೀನಿ. ಅಂದರೆ ನೋಡಿ, ಅದು ನಮ್ಮ ಆತ್ಮವನ್ನು ಪ್ರಶಾಂತಗೊಳಿಸಿಕೊಳ್ಳೋಕೆ, ಆನಂದಗೊಳಿಸಿಕೊಳ್ಳೋಕೆ. ಅಂದರೆ ಸ್ವಯಂ ಹೊರಗಿನ ಯಾವುದೇ ಅಥವಾ ಹೊರಗಿನ ವಸ್ತುವಿನ, ಹೊರಗಿನ ವ್ಯಕ್ತಿಗಳ, ಹೊರಗಿನ ಯಾವುದೇ ಸಲಕರಣೆಗಳ ಸಹಾಯವನ್ನು ತಗೊಳ್ಳೋದೆ ನಮ್ಮ ಆತ್ಮವನ್ನು ಆನಂದ ಪಡಿಸ್ಕೊಳ್ಳೋದಕ್ಕೆ. ಅದು ನಮ್ಮೊಳಗಡೆ ಇರುವ ಮಾತು, ಹಾಡು, ನೃತ್ಯ. ಅಂದರೆ ಸ್ವಯಂ ನಮ್ಮ ಸತ್ವದಿಂದಲೇ ನಮ್ಮನ್ನು ಆನಂದಿಸಿಕೊಳ್ಳೋದಿದೆಯಲ್ಲ, ಇದು ಪ್ಯೂರ್ ಬ್ಲಿಸ್. ಇದು ಒಂದು ಪ್ಯೂರ್ ಆನಂದ. ಬಟ್ ಹೊರಗಡೆ ಯಾರೋ ನಗಿಸ್ಬೇಕು, ಹೊರಗಡೆ ಏನೋ ನಡಿಬೇಕು, ಆಗಲಿ ನಾನು ಸಂತೋಷವಾಗ್ತೀನಿ ಅಂದರೆ ಆ ಸಂತೋಷ ನಿಜವಾದದ್ದಲ್ಲ. ನನ್ನ ಒಳಗಿನಿಂದ ನಾನು ನನ್ನ ಸಂತೋಷಕ್ಕೆ ಕಾರಣ ಆದಾಗ ಅದು ಆತ್ಮಾನಂದ. ಹಂಗಂತ ಅಶ್ಲೀಲವಾದ ಜೋಕ್ಸ್ಗಳನ್ನು ನನಗೆ ನಾನು ಹೇಳಿಕೊಂಡು ಆ ಆನಂದದಲ್ಲಿ ಪಾಪದ ಲೇಪನವಿದೆ. ಹಂಗೆ ಆಗಬಾರ್ದು.